ಹೇಳಿದ್ರೆ ಕರ್ನಾಟಕದಲ್ಲಿ ಮೋದಿ ಕೇರ್ ಅಂತ ಹೇಳಿದ ತಕ್ಷಣ ಕೆಲವು ಲೀಡರ್ಸ್ ಹೆಸರು ಹೇಳಿದಾಗ ಅದರಲ್ಲಿ ಹೆಸರು ಡೆಫಿನೆಟ್ ಆಗಿ ಬರುವಂತದ್ದು ನಮ್ಮ ಪ್ರಶಾಂತ್ ಅವ್ರದ್ದು. ಸೊ ನನ್ನ ಇಂಟ್ರಾಕ್ಷನ್ ಇವ್ರದ್ದು ಅಗೇನ್ ಗೋಯಿಂಗ್ ಬ್ಯಾಕ್ ಟು 2013 ನನ್ನ ಒಂದು ಜಾಯ್ನಿಂಗ್ ಸೆಕೆಂಡ್ ಮಂತ್ ಮೀಟ್ ಮಾಡಿದ್ದು. ಇವರ ಪ್ಯಾಷನ್ ಡೆಡಿಕೇಶನ್ ಆಕ್ಚುಲಿ ನೋಡೋ ಹಾಗಿದ್ರೆ ಇವರು ಎಂತ ಲೆವೆಲ್ಗಾದ್ರೂ ಹೋಗ್ಬೋದು. ಹಾಗೇನೆ ಯಾವ ಒಂದು ಇನ್ಫಾರ್ಮೇಶನ್ ಇವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ ಡೆಪ್ತ್ ನಾಲೆಜ್ ಖಂಡಿತ ತಗೊಂಡು ಕಂಪ್ಲೀಟ್ ಆಗಿ ಪ್ರೊಫೆಷನಲ್ ಆಗಿ ರೆಡಿ ಆಗಿ ಹೋಗುವಂತವ್ರು. ಸೊ ಎನಿ ಟಾಪಿಕ್ ಸುಮ್ನೆ ಮಾತಾಡ್ಬೇಕು ಅಂತ ಸುಮ್ನೆ ಮಾತಾಡಲ್ಲ, ಇನ್ ಡೆಪ್ತ್ ನಾಲೆಜ್ ನ ತಗೊಂಡು ಅದಾದ್ಮೇಲೆ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ, ಎಲ್ಲರಿಗೂ ಕೂಡ ಕನೆಕ್ಟ್ ಆಗುವಂತ ರೀತಿ. ಸೊ ಜಸ್ಟ್ ವಿಲ್ ನಾಟ್ ಸೇ ಈಸ್ ಜಸ್ಟ್ ಎ ಟ್ರೈನರ್, ಹಿ ಈಸ್ ಎ ರಿಯಲ್ ಪ್ರೊಫೆಷನಲ್ ಟ್ರೈನಿಂಗ್ ಎಬಿಲಿಟಿ ಇರುವಂತ ನಾನ್ ನೋಡಿರುವಂತ ಓನ್ಲಿ ನೆಟ್ವರ್ಕ್ ಆಸ್ ಆಫ್ ನೌ. ಈ ತರ ಒಂದು ಪ್ರೊಫೆಷನಲ್ ಆಗಿ ನೆಟ್ವರ್ಕಿಂಗ್, ಎಸ್ಪೆಷಲಿ ಪ್ರೆಸೆಂಟೇಶನ್ ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಥಿಂಗ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರುವಂತ ನಮ್ಮ ಲೀಡರ್ಶಿಪ್ ಅಲ್ಲಿ ಇರುವಂತ ಪರ್ಸನ್ ನಮ್ಮ ಪ್ರಶಾಂತ್ ಅವರು. ಹಾಗೇನೆ ಇವರ ಡೆಡಿಕೇಶನ್ ಬರೀ ಟ್ರೈನಿಂಗು ಇಲ್ಲ ಅವರ ಪ್ಯಾಷನ್ ಗಿಂತ ಹೆಚ್ಚಾಗಿ ಇವರ ಡೆಡಿಕೇಶನ್ ಟುವರ್ಡ್ಸ್ ಮೋದಿ ಕೇರ್. ಇನ್ಕಮ್ ಬರ್ತಾ ಇಲ್ಲದೆ ಇದ್ದಾಗ ಆರಾಮಾಗಿ ಇವರ ಒಂದು ಕ್ಯಾಲಿಬರ್, ಇವರ ಒಂದು ಕೆಪಾಸಿಟಿಗೆ ಎಲ್ಲೋಗಿದ್ರು ಕೂಡ ಇವ್ರು ಬೆಳೆದು ಬಿಡ್ತಾರೆ ಅಂತ ಒಂದು ಎಬಿಲಿಟಿ ಇರೋರು. ನಿಜವಾಗ್ಲೂ ಮೋದಿ ಕೇರ್ ಅಲ್ಲಿ ಉಳ್ಕೊಂಡಿದ್ದು ಇವರ ಡೆಡಿಕೇಶನ್, ಹಾಗೇನೆ ಇವ್ರಿಗೆ ಕನೆಕ್ಟ್ ಆಗಿರುವಂತ ರಿಯಲ್ ಒಂದು ಇನ್ಸಿಡೆಂಟ್ ನಿಮ್ಗೆ ಅವ್ರು ಹೇಳ್ತಾರೆ. ಇದರಲ್ಲಿ ಅವರ ಟೆಸ್ಟಿಮೋನಿಯಲ್ಲಿ ನನಗೆ ಒಂದು ಇನ್ಸಿಡೆಂಟ್ ಅವರು ಹೇಳಿದ್ದು ನನಗೆ ಯಾವಾಗ್ಲೂ ಕನೆಕ್ಟ್ ಆಗೋದು. ಅದನ್ನ ನಾನು ಆಕ್ಚುಲಿ ಧೋನಿಗೆ ಕನೆಕ್ಟ್ ಮಾಡ್ಲೇಬೇಕು. ಧೋನಿಗೂ ಇವ್ರಿಗೂ ಆಲ್ಮೋಸ್ಟ್ ಸಂಬಂಧ ಇರಬೇಕು. ಯಾಕೆಂತ ಹೇಳಿದ್ರೆ ಇವ್ರು ಏನ್ ಮಾಡಿದ್ರು ಇವತ್ತು ಧೋನಿ ಕೂಡ ಮಾಡಿದ್ರು ರೀಸೆಂಟ್ ಆಗಿ. ಸೊ ಇವರು ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಮಾಡಿದ್ರು. ಏನದು ಇನ್ಸಿಡೆಂಟ್ ಮೋಸ್ಟ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಎಸ್ಪೆಷಲಿ ಫ್ಯಾಮಿಲಿ ಅಂತ ಹೇಳಿದಾಗ, ಪರ್ಸನಲ್ ಫ್ಯಾಮಿಲಿ ಅಂತ ಹೇಳಿದಾಗ ಓನ್ ಫ್ಯಾಮಿಲಿ ಪ್ರಶಾಂತ್ ಅವ್ರಿಗೆ ಎಸ್ಪೆಷಲಿ ಅವರ ಫ್ಯಾಮಿಲಿಯಲ್ಲಿ ಒಂದು ಹೊಸ ಬರ್ತ್ ಫ್ಯಾಮಿಲಿಲಿ ಆಗ್ಬೇಕಾದ್ರೆ, ಎಸ್ಪೆಷಲಿ ಓನ್ ವೈಫ್ ಡೆಲಿವರಿ ಟೈಮ್ ಅಲ್ಲೂ ಕೂಡ ಇವರ ಡೆಡಿಕೇಶನ್, ಪ್ಯಾಷನ್ ಎಷ್ಟು ಆ ಒಂದು ಮೋದಿ ಕೇರ್ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ವೈಫ್ಗೆ ಡೆಲಿವರಿ ಆಗ್ತಾ ಇದ್ರು ಕೂಡ ಪ್ರೋಗ್ರಾಮ್ ನಾನು ನಡೆಸಬೇಕು ಅಂತ ಹೇಳಿ, ಹಾಗೇನೆ ಎಲ್ಲಾ ಓನರ್ಶಿಪ್ ಅವ್ರದೇ ಇದ್ದಿದ್ರಿಂದ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ, ಹಾಗೇನೆ ಪ್ರೊಫೆಷನಲ್, ಹಾಗೇನೆ ಡೆಡಿಕೇಶನ್. ಯಾವ ತರ ಧೋನಿ ಅವರು ಕೂಡ ಅಲ್ಲಿ ಮ್ಯಾಚ್ ಆಡ್ಬೇಕು, ನಾನು ಇಲ್ಲಲ್ಲ ಅಂತ ಅನ್ಕೊಂಡು ಅವರು ಅಲ್ಲೇ ಉಳ್ಕೊಂಡ್ರು. ಪ್ರಶಾಂತ್ ಅವರು ಕೂಡ ಆಲ್ಮೋಸ್ಟ್ ಮೆನಿ ಇಯರ್ಸ್ ಬ್ಯಾಕ್ ವೈಫ್ಗೆ ಡೆಲಿವರಿ ಆಗ್ಬೇಕಾದ್ರೆ ಪ್ರೋಗ್ರಾಮ್ ನ ಮುಗಿಸಿ ಆಮೇಲೆ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಪ್ರೋಗ್ರಾಮ್ ನ ನಡೆಸ್ಕೊಟ್ರೆ ಹೊರತು ಆಸ್ಪತ್ರೆನೇ ಉಳಿಲ್ಲ. ಸೊ ಈ ತರ ಒಂದು ಡೆಡಿಕೇಟೆಡ್ ಅಂಡ್ ವೆರಿ ವೈಬ್ರೆಂಟ್ ಅಂಡ್ ಕಂಪ್ಲೀಟ್ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಿರುವಂತ ನಮ್ಮ ಪ್ರಶಾಂತ್ ಅವರು, ಅವರ ಒಂದು ಜರ್ನಿಲಿ ಕೆಲವು ಇನ್ಸಿಡೆಂಟ್ ನಮಗೆ ಕನೆಕ್ಟ್ ಆಗಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಇನ್ವೈಟ್ ಅಂಡ್ ವಿತ್ ಓಪನ್ ಹಾರ್ಟ್ ಲೆಟ್ಸ್ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಮಿಸ್ಟರ್ ಪ್ರಶಾಂತ್ ಫ್ರಮ್ ಮೈಸೂರು. ಸೊ ಎಲ್ಲರೂ ಟೈಗರ್ ಅಂತಾರೆ. ಈ ಟೈಗರ್ ಕೂಡ ಒಂದು ದೊಡ್ಡ ಹೃದಯ ಇದೆ. ಆ ಹೃದಯ ಎಷ್ಟು ದೊಡ್ಡದಾಗಿದೆ ಅಂತ ನಿಮ್ಗೆ ಖಂಡಿತ ಇವತ್ತು ಗೊತ್ತಾಗುತ್ತೆ. ಸೊ ಆಲ್ರೆಡಿ ಗೊತ್ತಿದೆ, ಇನ್ನೂ ಎಷ್ಟು ದೊಡ್ಡದಾಗಿದೆ ಅಂತ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ವೆಲ್ಕಮ್ ಪ್ರಶಾಂತ್ ಸರ್. Thank you, Manju sir. Can you hear me? Am I audible? Yes, perfect. Oh, thank you so much. Manju, I always love the way. ಒಂದು ನಿಮಿಷ ಹೇಳಿ. ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಅಂತ. ಸೊ ಫಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ ನನಗೆ. ಇಲ್ಲ, ನಿಮ್ಮ ಒಂದು ಇದರಲ್ಲಿ ನಾನು ಕೂಡ ಇಂಟರ್ವ್ಯೂ ಆಗೋದಕ್ಕೆ ಇಷ್ಟಪಡಲ್ಲ. ಮಹಾಭಾರತದಲ್ಲಿ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ನಾನೇನಾದ್ರು ಗೆಸ್ ಮಾಡಿ ಹೋಗಿದ್ರೆ ದ್ರೋಣಾಚಾರ್ಯ ಏನಾದ್ರು ಆಗಿದ್ರ? ಯಾವ ಕ್ಯಾರೆಕ್ಟರ್ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ? ಮಹಾಭಾರತದಲ್ಲಿ ಫೇವರೇಟ್ ಕ್ಯಾರೆಕ್ಟರ್ ನನಗೆ ಇರೋದೇನೆ ಅರ್ಜುನ. ಓಕೆ. ನಾನು ಆಕ್ಚುಲಿ ನಿಮ್ಮ ದ್ರೋಣಾಚಾರ್ಯ ನನಗೇನಾದ್ರು ಜಸ್ಟ್ ಮೋದಿ ಕೇರ್ ಇದರಲ್ಲಿ ಮಹಾಭಾರತ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ದ್ರೋಣಾಚಾರ್ಯ ಪಾರ್ಟ್ನ ನಿಮ್ಗೆ ಕೊಡ್ಬೇಕು ಅಂತ ಇದೆ. ಯಾಕೆಂತ ಹೇಳಿದ್ರೆ ನಾಲೆಜ್ ವೈಸ್ ಹಿ ಈಸ್ ದಿ ಸುಪೀರಿಯರ್ ಪರ್ಸನ್ ಅಂಡ್ ಹಿ ಈಸ್ ಎ ಪರ್ಫೆಕ್ಟ್ ಗುರು ಆ ತರ. ಸೊ ನೀವು ಕೂಡ ಅದೇ ತರ. ಅದಲ್ದಿರ ನಮ್ಮ ಮಹಾಭಾರತದಲ್ಲಿ ದ್ರೋಣಾಚಾರ್ಯವೇ ಚಕ್ರವ್ಯೂಹ ರಚಿಸಿದ್ದು, ಕರೆಕ್ಟ್? ಎಸ್. ಸೊ ನೀವು ಕೂಡ ಒಂದು ಚಕ್ರವ್ಯೂಹ ರಚಿಸಿದ್ರಿ ಮೈಸೂರಲ್ಲಿ.
ಅದ್ರ ಡೇಟು ಕೂಡ ನನಗೆ ಜ್ಞಾಪಕ ಇದೆ. 7th November 2013. Oh, great. ಗೊತ್ತಾ ನಿಮ್ಗೆ ಅದು? What was it? 7th November 2013. ಏನಿತ್ತು? ಪ್ಲೀಸ್ ರಿಕಾಲ್. ಅದು ನಾನು ನಿಮ್ಮನ್ನ ಮೇಟ್ ಮಾಡಿದ ಮೊದಲನೇ ದಿನ ಮೈಸೂರಲ್ಲಿ. ಗ್ರೇಟ್. ಮೈ ಎಂಟೈರ್ ಮೈಸೂರು ಲೀಡರ್ಶಿಪ್ ನನ್ನ ಸರೌಂಡಿಂಗ್ ಮಾಡ್ಕೊಂಡು ಹೇಗೆ ಇವೆಂಟ್ ನಡೆಸಿತ್ತು, ಅದು ಚಕ್ರವ್ಯೂಹನ. ಎಲ್ಲ ಲೀಡರ್ಸ್ ಸೇರ್ಕೊಂಡಿದ್ವಿ ಇತ್ತು. ಆ ಸಿಚುವೇಶನ್ ನನಗೆ ಆಕ್ಚುಲಿ ಏನು ಗೊತ್ತಿರಲಿಲ್ಲ. ಹೇಗೆ ಬಾಣ ಅಂತ ಹೇಳ್ತಿರೋ ಏನ್ ಹೇಳ್ತಿರೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದಾದ್ಮೇಲೆ ರಿಯಲ್ ಆಗಿ ನನಗೆ ಅರ್ಥ ಆಗಿದ್ದು ಎಷ್ಟು ಕಷ್ಟ ಇದೆ ಮೋದಿಕೇರಲ್ಲಿ ಅಂತ ಆಕ್ಚುಲಿ ಮೈಸೂರಿಂದ ನನಗೆ ಅರ್ಥ ಆಗಿ ಅದಾದ್ಮೇಲೆ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ಅದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ಮೈಸೂರು ಲೀಡರ್ಶಿಪ್ ನ ಕನೆಕ್ಟ್ ಮಾಡೋದು ನನಗೆ ರಿಯಾಲಿಟಿ ಸಿಗುತ್ತೆ ಅಂತ. ಆ ತರ ರಿಯಾಲಿಟಿ ಕೊಡಿಸ್ತಾ ಇರುವಂತ ಲೀಡರ್ಶಿಪ್ಗೆ ರಿಯಲಿ ಥ್ಯಾಂಕ್ ಯು. ನನಗೂ ಕೂಡ ಅಟ್ಲೀಸ್ಟ್ ಬೇಕಾದಷ್ಟು ಲರ್ನಿಂಗ್ಸ್ ನ ಕೊಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಇದನ್ನ ತಗೊಂಡು ಬೇರೆ ಕಡೆ ಡೆಲಿವರಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಮಂಜು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ವೇಟ್. ದಿಲ್ ಸೇ ರೇ ಲವ್ಲಿ ಪ್ರೋಗ್ರಾಮ್ ಮಂಜು. ರಿಯಲಿ ಇದು ತುಂಬಾ ಉತ್ತಮವಾದ ಒಂದು ಹೃದಯಕ್ಕೆ ಅನುಕೂಲವಾದಂತ ಹತ್ತಿರವಾಗಿರುವಂತ ಒಂದು ಪ್ರೋಗ್ರಾಮ್. ಈ ಒಂದು ಆಲೋಚನೆ ನಿಮ್ಗೆ ಬಂದಿದ್ದು ತುಂಬಾ 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 ಒಳ್ಳೆ ಕೆಲಸ ಆಗಿದೆ. ಒಂದು ಬಿಸ್ನೆಸ್ ಇಂದ ಹೊರತುಪಡಿಸಿ ಬಿಸ್ನೆಸ್ ಹಟಿಕೆ ಅಂತಾರಲ್ಲ ಹಾಗೆ ನಮ್ಮ ಆತ್ಮೀಯತೆ ಏನಿದೆ ಮೋದಿಕೇರ್ನಲ್ಲಿ, ಮೋದಿಕೇರ್ ಯಾಕೆ ನಮ್ಗೆ ಇಷ್ಟೊಂದು ಆತ್ಮೀಯ ಅನ್ನೋ ಒಂದು ವಿಷಯನ ನಾವು ಹೊರಗೆ ಹಾಕೋದಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಿ. ರಿಯಲಿ ಪ್ರೌಡ್ ಮೂಮೆಂಟ್ ನಮಗೆ ಇದು. ಬಿಕಾಸ್ 18+ years 18 ವರ್ಷ ಮೋದಿಕೇರ್ ನಲ್ಲಿ ಕಳೆದಿರೋದು ಹೇಗೆ ಹೋಗಿದೆ ಗೊತ್ತಾಗಿಲ್ಲ ನಮ್ಗೆ. ಬೇಸಿಕಲಿ 7 ಬೀಳುಗಳಿತ್ತು. ಅದು ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಬಿಸ್ನೆಸ್ ಮಾಡಿ ಯಾವುದೇ ಇದರಲ್ಲಿ ಏರು ಬೀಳುಗಳು ಇದ್ದೇ ಇರುತ್ತೆ. ಆಮೇಲೆ ಯಾರಾದ್ರೂ ನಾನು ಕೆಲ್ಸಕ್ಕೆ ಹೋಗೋಂಥವ್ನು, ನನಗೆ ಸಂಬಳ ಬರ್ತಾ ಇದೆ, ನನ್ನ ಲೈಫಲ್ಲಿ 7 ಬೀಳುಗಳು ಇರೋದಿಲ್ಲ ಅಂತ ಅನ್ಕೊಂಡ್ರೆ ಇದು ತಪ್ಪಾಗುತ್ತೆ. ಆಯ್ತಾ? ಅವರ ಜೀವನದಲ್ಲೂ 7 ಬೀಳುಗಳು ಇದ್ದೇ ಇರುತ್ತೆ. ಅಥವಾ 6 ಕಿಲ್ಲ 3 ಕಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಏನೋ 6 ಏರಲ್ಲ 3 ಇಳಿಯಲ್ಲ ಅಂತಂದ ಹಾಗೆ ಅಡ್ಜಸ್ಟ್ಮೆಂಟ್ ಆಗಿರುವಂತ ಲೈಫ್ ಇರುತ್ತೆ. ಇದು ಬೇಡ ಅಂತ ಹೊರಗಡೆ ಬರೋರ್ಗೆ ಯಾವುದೇ ಫೀಲ್ಡ್ ಅಲ್ಲಿ ಒಂದು ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಹೇಳ್ತಾರಲ್ಲ, ಬಿಗ್ಗೆಸ್ಟ್ ರಿಸ್ಕ್ ಇನ್ ಲೈಫ್ ಇಸ್ ನಾಟ್ ಟೇಕಿಂಗ್ ರಿಸ್ಕ್ ಅಂತ. ಸೊ ಆ ರೀತಿ ಆಗ್ಬಿಡುತ್ತೆ. ರಿಸ್ಕೇ ತಗೊಳ್ದೇನೆ ಒಂದು ಜೀವನ ನಡೆಸೋದ್ರಲ್ಲಿ ಮಜಾ ಇರೋದಿಲ್ಲ. ಆ ರೀತಿ ಮೋದಿಕೇರ್ ಲೈಫ್ ಹ್ಯಾಸ್ ಬೀನ್ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಆಗಿರುವಂಥದ್ದು. ಲಾಂಗ್ ಎಗೋ, ಬಹಳ ಹಿಂದೆ, ವೆನ್ ನೆಟ್ವರ್ಕ್ ಮಾರ್ಕೆಟಿಂಗ್ ವಾಸ್ ನ್ಯೂ ಟು ಇಂಡಿಯಾ, ಎಲ್ರಿಗೂ ಪರಿಚಯ ಆಗ್ತಾ ಇದ್ದಿದ್ದು ಅಮೆರಿಕನ್ ಕಂಪನಿ. ನಿಮ್ಗೆಲ್ರಿಗೂ ಗೊತ್ತಿದೆ ಅದು. ಏನೋ ಫ್ಯಾಮಿಲಿನಲ್ಲಿ ಶೇರ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಟ್ಸ್ ಆಮ್ವೇ. ಎಲ್ರೂ ಬಾಯಿನಲ್ಲೂ ಅದು ಇರ್ತಿತ್ತು. ನನಗೇನು ಅಂತ ಗೊತ್ತಿರಲಿಲ್ಲ. ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್ ಫಾರ್ ಸಮ್ ಅದರ್ ವರ್ಕ್, ನಾನು RBI ಕೆಲಸ ಮಾಡ್ತಾ ಇದ್ದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದೆ. ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಓಕೆ, ಒಳ್ಳೆ ಪೋಸ್ಟ್, ಒಳ್ಳೆ ರೆಸ್ಪೆಕ್ಟ್, ಎಲ್ಲರೂ ಹ್ಯಾಪಿ, ಸಮಾಜದಲ್ಲಿ ಒಂದು ಪೊಸಿಷನ್ ಎಲ್ಲ ಸಿಗುತ್ತೆ. ಬಟ್ ದಿ ಥಿಂಗ್ ಇಸ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ. ಐ ನೀಡ್ ಟು ಬಿ ಹ್ಯಾಪಿ. ಸೊ ನಾನು ಹುಡುಕ್ತಾ ಇದ್ದೆ ಬಿಸ್ನೆಸ್ ಮಾಡಬೇಕು ಅಂತ. ನಾನಾ ಬಿಸ್ನೆಸ್, ಅವಾಗ ಯಾವುದೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಪನ್ ಟು ಮೀಟ್ ಅ ಪರ್ಸನ್ ಹೂ ಟುಕ್ ಮೀ ಟು ಅ ಮೀಟಿಂಗ್ ಬ್ಯಾಂಗ್ಳೂರ್ನಲ್ಲಿ. ಬ್ಯಾಂಗ್ಳೂರ್ನಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಎಲ್ಲ ಕೂತಿದ್ದೆ. ಸ್ವೀಡನ್ ಇಂದ ಒಬ್ರು ಬಂದಿದ್ರು, ಫಾರಿನರ್, ಬ್ಯೂಟಿಫುಲ್ಲಿ ಮಾತಾಡ್ತಾ ಇದ್ರು ಸ್ಟೇಜ್ ಮೇಲೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು, ಬಹಳ ಖುಷಿ ಆಗ್ತಾ ಇತ್ತು. ಕಣ್ಣು ಮುಚ್ಚಿಕೊಂಡು ಬಿಸ್ನೆಸ್ಗೆ ಹಣ ಕೊಟ್ಟು ಸೇರಿದ್ದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ತುಂಬಾ ಇಷ್ಟ ಆಗಿತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಅವತ್ತೇ ನನಗೆ ಅದ್ರ ಮೇಲೆ ಪ್ರೀತಿ ಉಕ್ಕಿತ್ತು. ಐ ಲವ್ ದಿ ವೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಟು ಫಂಕ್ಷನ್. ನನಗೆ ತುಂಬಾ ಖುಷಿ ಆಗಿತ್ತು. ಐ ಹ್ಯಾಡ್ ಜಾಯಿಂಡ್. ಥಿಂಗ್ ಇಸ್, ತುಂಬಾ ಕಲಿತಾ ಇದ್ವಿ, ಏನು ಮಾಡಕ್ ಆಗ್ತಾ ಇರಲಿಲ್ಲ. ಓಕೆ, ತುಂಬಾ ಕಲಿತೆ, ಬಟ್ ಐ ಕುಡ್ ನಾಟ್ ಗ್ರೋ ಮಚ್. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಇದ್ದಾಗ ನನಗೆ ಓರಿಫ್ಲೇಮಲ್ ಆಪ್ಷನ್ ಬಂತು. ಕಾಸ್ಮೆಟಿಕ್ಸ್, ಕಲರ್ಸ್, ಮೇಕಪ್, ಫ್ಯಾಷನ್, ಇದು ನನಗೂ ಇಷ್ಟ ಇರೋ ಸಬ್ಜೆಕ್ಟ್ ಆಗಿದ್ರಿಂದ ಅಲ್ಲೂ ಟ್ರೈ ಮಾಡಿದೆ. ಬಟ್ ಥಿಂಗ್ಸ್ ಕುಡ್ ನಾಟ್ ವರ್ಕ್ ಔಟ್. ಯಾಕೆ ಏನು ಅಂತ ಗೊತ್ತಿಲ್ಲ, ವಿ ಡೋಂಟ್ ನೋ, ಬಟ್ ಡಿಂಟ್ ವರ್ಕ್ ಔಟ್. ಒಂದಿನ ವೆನ್ ಐ ವಾಸ್ ಇನ್ವೈಟೆಡ್ ಫಾರ್ ಮೋದಿಕೇರ್,
ಇಟ್ ವಾಸ್ ಅ ಬ್ಯೂಟಿಫುಲ್ ಒಂದು ಎಕ್ಸ್ಪೀರಿಯನ್ಸ್ ಅದು ನನಗೆ. ಏನಕ್ಕೆ ಹೇಳ್ತೀನಿ ಕೇಳಿ, ಏನೋ ಆ ಮೀಟಿಂಗ್ ಕರೆದ್ರು, ಮನಸ್ಸಿರ್ಲಿಲ್ಲ ಹೋಗಕ್ಕೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಗೊತ್ತು, ಟ್ರೈ ಮಾಡಿದ್ದೀನಿ, ಆಗಲ್ಲ. ದೊಡ್ಡ ದೊಡ್ಡ ಕಂಪ್ನಿಲೇ ಮಾಡಿದ್ದೀನಿ, ಮೋದಿ ಕೇರ್ ಚಿಕ್ಕ ಮಗು ತರ ಇನ್ನೂ ಇಲ್ಲ, ಆಗಲ್ಲ. ಓಕೆ, ಸೊ ವೆನ್ ಐ ವಾಸ್ ಇನ್ವೈಟೆಡ್ ಫಾರ್ ದ ಮೀಟಿಂಗ್, ಹೋದೆ. ಇಟ್ ವಾಸ್ ಸಂಡೇ, ಐ ವೆಂಟ್. ಇಡೀ ಮೀಟಿಂಗ್ ಅಲ್ಲಿ ಹಾಲ್ ತುಂಬಿತ್ತು, ದೊಡ್ಡ ಹಾಲ್ ತುಂಬಿತ್ತು. ಮೋದಿ ಕೇರ್ ಚೆನ್ನಾಗಿ ನಡೀತಾ ಇತ್ತು ಅವಾಗ್ಲೂ. ಹಾಲ್ ತುಂಬಿತ್ತು. ನಾನು ಎಂಟರ್ ಆಗಿದ್ದೀನಿ. ನಾನು ಒಬ್ಬನೇ ಸೂಟ್ ಅಂಡ್ ಟೈಲ್ ಹೋಗಿರೋದು ಆಸ್ ಅ ಗೆಸ್ಟ್. ಸೂಟ್ ಅಂಡ್ ಟೈ ಹಾಕೊಂಡು ಹೋಗಿದ್ದೀನಿ ಆಸ್ ಅ ಗೆಸ್ಟ್. ಯಾಕೆ ಅಂದ್ರೆ ನಾನು ಹಿಂದಿನ ಕಂಪನಿಗಳೆಲ್ಲ ನಾನು ಹೋದಾಗ ಸೂಟ್ ಟೈ ಹೋಗ್ತಾ ಇದ್ದು, ಇಲ್ಲೂ ಹಾಗೆ ಬಂದಿದ್ದೀನಿ ಆಸ್ ಅ ಗೆಸ್ಟ್. ಯಾರೂ ಟೈ ಕೂಡ ಹಾಕಿಲ್ಲ. ಆ ಟೈ ಹಾಕಿದ್ರು ಒಂದು 2-3 ಜನ, ಬಟ್ ಸೂಟ್ ಅಂತೂ ಒಬ್ರು ಹಾಕಿಲ್ಲ. ದೇರ್ ಇಸ್ ನೋ ಬ್ಲೇಸರ್, ಸೂಟ್ ಯಾರು ಇಲ್ಲ. ಐ ವಾಸ್ ಫೀಲಿಂಗ್ ಆಕ್ವರ್ಡ್. ಏನಪ್ಪ ಇದು, ವೇರ್ ಐ ಹ್ಯಾವ್ ಕಮ್ ಆಸ್ ಎ ಗೆಸ್ಟ್ ಬಂದಿದ್ದೀನಿ, ನಾನು ಒಂಥರ ಡ್ರೆಸ್ ಆಗಿ ಬಂದಿದ್ದೀನಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಂತ ಐ ವಾಸ್ ಅಸ್ಟಾನಿಶ್ಡ್. ದೆನ್ ಐ ಸ್ಯಾಟ್. ಮೀಟಿಂಗ್ ಅಲ್ಲಿ ಎಲ್ಲ ಆರ್ಡಿನರಿ ಪೀಪಲ್, ಸಿಂಪಲ್ ಪೀಪಲ್, ಏನು ಪಾಶ್ ಇಲ್ಲ, ಹೈಪ್ ಇಲ್ಲ, ವೆರಿ ಸಿಂಪಲ್ ಥಿಂಗ್ಸ್ ಹೇಳ್ತಾ ಇದ್ದಾರೆ, ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ. ವೆನ್ ಐ ವೆಂಟ್ ನಿಯರ್ ದಿ, ಒಂದು ಬ್ಯೂಟಿಫುಲ್ ಥಿಂಗ್ ನಾನು ನೋಡಿದ್ದವತ್ತು ಏನಂತಂದ್ರೆ, ಐ ಸಾ ದಿ ಪ್ರಾಡಕ್ಟ್ ಆನ್ ಡಿಸ್ಪ್ಲೇ. ಯಾವ ಕಂಪ್ನಿಲೂ ಪ್ರಾಡಕ್ಟ್ ಡಿಸ್ಪ್ಲೇ ಇರ್ತಿರ್ಲಿಲ್ಲ ಸ್ನೇಹಿತರೆ. ಐ ಸಾ ದಿ ಪ್ರಾಡಕ್ಟ್ ಡಿಸ್ಪ್ಲೇ. ಪ್ರಾಡಕ್ಟ್ನ ಹತ್ರ ಹೋಗಿ ನಾನು ನೋಡಿದಾಗ, ಯಾಕೆ ನಮ್ಮ ಇಂಡಿಯನ್ ಕಂಪನಿ ಇಂಡಿಯನ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನಂಗೆ ಅರ್ಥ ಆಯ್ತು. ದೇರ್ ವಾಸ್ ಅ ಹ್ಯೂಜ್ ಪ್ರೈಸಿಂಗ್ ಡಿಫರೆನ್ಸ್, ವೇರಿಯಸ್ ರೇಂಜ್ ಇತ್ತು. ಐ ರಿಯಲಿ ಲವ್ಡ್ ದಿ ಬಿಸ್ನೆಸ್. ಇಷ್ಟ ಆಯ್ತು. ಬಟ್ ಸೇರ್ತೀನೋ ಇಲ್ವೋ ಗೊತ್ತಿಲ್ಲ, ಐ ಡೋಂಟ್ ನೋ. ಓಕೆ, ಇಷ್ಟ ಅಂತೂ ಆಯ್ತು. ಸಿಚುಯೇಷನ್ ವಾಸ್ ನಾಟ್ ಓಕೆ. ಸಾಲ ತುಂಬಾ ಇತ್ತು, ಸಿಚುಯೇಷನ್ ವಾಸ್ ನಾಟ್ ಓಕೆ. ಅವಾಗ ನನ್ನನ್ನು ಕರೆದಿರುವಂತ ನನ್ನ ಫ್ರೆಂಡ್, ಹಿ ಸೆಡ್ ಸ್ಟಾರ್ಟ್ ಇಟ್ ಆಫ್, ಮಾಡೋಣ ಒಟ್ಟಿಗೆ ಅಂತ, ನೋಡೋಣ ಅಂತ ಬಂದ್ಬಿಟ್ಟೆ ನಾನು. ಬಟ್ ಮೈ ವೈಫ್ ಟುಕ್ ಅ ಡಿಸಿಷನ್. ನನ್ನ ಫ್ರೆಂಡ್ ಅವಳಿಗೂ ತುಂಬಾ ಕ್ಲೋಸ್ ಇದ್ದ. ಮೈ ವೈಫ್ ಟುಕ್ ಅ ಡಿಸಿಷನ್ ಅಂಡ್ ಬ್ರಾಟ್ ದಿ ಕಿಟ್. ಅವಾಗ ಕಿಟ್ ಬರ್ತಾ ಇತ್ತು. ಫ್ಯೂ ಪ್ರಾಡಕ್ಟ್ಸ್ ವರ್ ದೇರ್ ಇನ್ ದಿಸ್, ಅಬೌಟ್ 5 or 6 ಪ್ರಾಡಕ್ಟ್ ಇರ್ತಿತ್ತು. ವಾಶ್ಮೇಟ್ ಇತ್ತು, ಇಫ್ ಐ ರಿಮೆಂಬರ್, ದೇರ್ ವಾಸ್ ಡಜಾಲ್, ಸ್ಟೆರಿಕ್ಲೀನ್ ಇತ್ತು. ದೇರ್ ವಾಸ್ 5 to 6 ಪ್ರಾಡಕ್ಟ್ಸ್. ಓಕೆ, ಕಾಂಪ್ಲೆಕ್ಷನ್ ಬಾರ್ ಇತ್ತು. ನಾನು RBI ಇದ್ದೆ, RBI ಹೋಗಿದೆ. RBI ನಲ್ಲಿ ವೆನ್ ಐ ವಾಸ್ ವರ್ಕಿಂಗ್, ಈ ಕಿಟ್ ಮನೆಗೆ ಬಂದಿದೆ. ಮೈ ವೈಫ್ ಹ್ಯಾಸ್ ಯೂಸ್ ದಿ ಪ್ರಾಡಕ್ಟ್ನ ಯೂಸ್ ಮಾಡಿದಾಳೆ. ದೆನ್ ಐ ಗಾಟ್ ಅ ಕಾಲ್ ಫ್ರಮ್ ಹರ್. RBI ಇದ್ದಾಗ ಏನು ಅಂತ ಕೇಳಿದ್ರೆ, ಇಲ್ಲ, ಯೂಸ್ ದಿ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ರಿಯಲಿ ಗುಡ್, ಐ ಲೈಕ್ ದಿ ಪ್ರಾಡಕ್ಟ್, ಹಾಗೆ ಹೀಗೆ. ಶಿ ವಾಸ್ ವೆರಿ ಎಕ್ಸೈಟೆಡ್. ಐ ಸೆಡ್, ವಾಟ್ ಯು ಆರ್ ಗೆಟಿಂಗ್ ಎಕ್ಸೈಟೆಡ್? ಅದಕ್ಕೆ ಕಾಲ್ ಮಾಡಿದ್ಯಾ? ವೆನ್ ಐ ವಾಸ್ ಇನ್ RBI, ಐ ಆಮ್ ಬಿಸಿ, ಕೀಪ್ ದಿ ಫೋನ್, ಇದಕ್ಕೆಲ್ಲ ಕಾಲ್ ಮಾಡಬೇಡ ಅಂತಂದ್ರೆ ಐ ಕೆಪ್ ದಿ ಫೋನ್, ನಥಿಂಗ್. ಈವ್ನಿಂಗ್ ವೆನ್ ಐ ಕೇಮ್ ಬ್ಯಾಕ್, ಬಾತ್ರೂಮ್ ಅಲ್ಲಿ ಕಾಂಪ್ಲೆಕ್ಷನ್ ಬಾರ್ ಇತ್ತು. ಅದರಲ್ಲಿ ಫೇಸ್ ವಾಶ್ ಮಾಡಿದೆ ನಾನು. ಐ ವಾಶ್ ಮೈ ಫೇಸ್ ಇನ್ ಕಾಂಪ್ಲೆಕ್ಷನ್ ಬಾರ್ ಅಂಡ್ ದ್ಯಾಟ್ ವಾಸ್ ಅ ಡಿಲೈಟ್. ಅದು ಇಟ್ ವಾಸ್ ಅ ಡಿಲೈಟ್. ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ ಅದು ಅಂತಂದ್ರೆ, ಒಂದು ಹೊಸತನ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಆ ತರ ಸೋಪೇ ನಾವು ಯೂಸ್ ಮಾಡಿಲ್ಲ ಅನ್ನೋ ಒಂದು ಫೀಲಿಂಗ್ ನನಗೆ. ಐ ವಾಸ್ ಎಕ್ಸೈಟೆಡ್. ಸೊ ಅಲ್ಲಿಂದ ನನಗೆ ಒಂದು ಸ್ವಲ್ಪ ಮುದಿಕೇರ್ ಲವ್ ಶುರು ಆಯ್ತು. ಅಂಡ್ ದೆನ್ ನನ್ನ ಅಪ್ಲೈನ್ಸ್ ಆದಂತ ವಿಜಯ್, ಶ್ರೀನಾಥ್, ರಾಜು, ಇವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅವರು ಹೊಸಬರಿದ್ರು, ಬಿಸ್ನೆಸ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಓಕೆ, ಅಂಡ್ ದೆನ್ ಐ ಗಾಟ್ ಅ ಕಾಲ್ ಫ್ರಮ್ ಒನ್ ಆಫ್ ದಿ ಕಸ್ಟಮರ್ ಇನ್ ಮೈಸೂರು. ನೀವು ಮೋದಿ ಕೇರ್ ಕನ್ಸಲ್ಟೆಂಟ್ ಅಂತ ಗೊತ್ತಾಗಿದೆ, ನಮ್ಗೆ ಒಂದು ಸಿಲ್ವರ್ ಡಿಪ್ ಬೇಕು ಅಂತ. ನಾನು ಇನ್ನೂ ಮಾತಾಡಿಲ್ಲ ಅವ್ರ ಹತ್ರ, ನನಗೆ ಅವರಿಂದ ಕಾಲ್ ಬರ್ತಾ ಇದೆ. ದಿಸ್ ಅಗೇನ್ ಮೋಟಿವೇಟೆಡ್ ಮೀ. ಅಲ್ಲಿ ಏನಾಗಿದೆ ಅಂತಂದ್ರೆ, ಶ್ರೀನಾಥ್ ಅವ್ರ ವಿಜಯ್, ಐ ಥಿಂಕ್ ಯಾವುದೋ ಒಂದು ರೆಫರೆನ್ಸ್ ಬಂದಿತ್ತು ಅಂತ, ದೇ ಹ್ಯಾಡ್ ಪುಟ್ ದೇಮ್ ಅಕ್ರಾಸ್ ಟು ಮೀ ಮೈಸೂರ್ಗೆ. ಸೊ ಅವ್ರ ಮನೆಗೆ ಹೋದೆ. ನನ್ನ ಹತ್ರ ಬ್ಯಾಕ್ ಗ್ರೌಂಡ್ ಇತ್ತು, ಆಮ್ವೇದ್ ಇತ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಅಂತ ಗೊತ್ತು. ಐ ಸ್ಟಾರ್ಟೆಡ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್. ಅವ್ರ ಹತ್ರ ಮಾತಾಡಿದೆ, ಎಕ್ಸ್ಪ್ಲೇನ್ ಮಾಡಿದೆ, ಐ ಜಾಯಿನ್ ದೆಮ್ ಆಫ್. ಸೊ ಜಾಯಿನ್ ಮಾಡಿದ ತಕ್ಷಣ, ಎವ್ರಿಬಡಿ ಲಿಸನಿಂಗ್ ಟು ಮೀ. ಇವತ್ತು ಎಲ್ಲರೂ ಕೇಳಿಸ್ಕೊತಾ ಇರೋರಿಗೆ ಗೊತ್ತಿರುತ್ತೆ, ಒಂದು ಜಾಯಿನ್ ಆದ್ರೆ ಎಷ್ಟು ಮೋಟಿವೇಶನ್ ಬರುತ್ತೆ ಅಂತ. ದಟ್ ವಾಸ್ ಮೈ ನ್ಯೂ ಎಕ್ಸ್ಪೀರಿಯನ್ಸ್. ಓಕೆ, ಅಂಡ್ ದೆನ್ ಇಟ್ ಬಿಗ್ಯಾನ್, ಬಟ್ ಡಿಂಟ್ ಟೇಕ್ ಆಫ್. ದೊಡ್ಡದಾಗಿ ಟೇಕ್ ಆಫ್ ಆಗಲಿಲ್ಲ. ಐ ವಾಸ್ ವರ್ಕಿಂಗ್ ಇನ್ RBI. RBI ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಬನ್ನಿ ನೋಡಿ ಅಂತ. ಆಮ್ವೇನು ಹೇಳಿದ್ದೆ ಮುಂಚೆನೆ, ಎವ್ರಿಫ್ಲೇಮ್ ಹೇಳಿದ್ದೆ. ನೋ ಐ ಆಮ್ ಟೇಕಿಂಗ್ ಮೋದಿ ಕೇರ್. ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇರಲಿಲ್ಲ. ಓಕೆ, ಬಟ್ ಫೋರ್ಸ್ಫುಲಿ ಏನಾಯ್ತು, ದೇರ್ ವರ್ 2 people who came, ಡಿಸೋಜಾ ಅಂಡ್ ಪ್ರಕಾಶ್, ಫಾರ್ ಒನ್ ಆಫ್ ದಿ ಮೀಟಿಂಗ್ಸ್. ಅವರಿಬ್ರು ಜಾಯಿನ್ ಆದ್ರು, ದುಡ್ಡು ಕೊಟ್ಬಿಟ್ರು. ಆಮೇಲೆ ಬರ್ಲಿಲ್ಲ ನನ್ನ ಕೈಗೆ ಅವರು. ಕಳ್ಳ ಪೊಲೀಸ್ ಆಟಾಡ್ತಾ ಇದ್ರು. ಆಮೇಲೆ ಗೊತ್ತಾಯ್ತು ನನಗೆ. ಅಂಡ್ ಫ್ರಮ್ ದೇರ್ ಆನ್ ಅವರಿಬ್ರು ಜಾಯಿನ್ ಆದ್ರು. ಮೀಟಿಂಗ್ ಬರ್ತಾ ಇರ್ಲಿಲ್ಲ, ಏನೂ ಇಲ್ಲ. ನಾನು RBI ಕ್ವಾರ್ಟರ್ಸ್ ಇಂದ ಎವ್ರಿ ಈವ್ನಿಂಗ್ ವೆನ್ ಐ ಯೂಸ್ ಟು ಗೋ ಟೇಕಿಂಗ್ ಮೈ ಬೈಕ್,
ವರ್ಕ್ ಮಾಡಕ್ ಹೋದಾಗ ಇವತ್ತು ಬನ್ನಿ ಮೀಟಿಂಗಿಗೆ ಮಾತಾಡೋಣ ಅಂತ ಹೇಳುವಾಗ ಆಯ್ತು ಪ್ರಶಾಂತ್ ಬರ್ತೀನಿ ಅನ್ನೋರು ಬರ್ತಾ ಇರ್ಲಿಲ್ಲ. ವಾಲಿಬಾಲ್ ಆಡ್ತಾ ಇರೋರು ಯಾಕೋ ಅಂತಂದ್ರೆ ಬರ್ತೀನಿ ನೀನು ಹೋಗಿರು ಅಂತನ್ನೋರು. ಸೊ ದೇ ನೆವರ್ ಇಸ್ ಟು ಕಮ್. ಆಫ್ಟರ್ 3 to 4 months once ವಿಜಯ್ ಡಿಜಿ ಹ್ಯಾಡ್ ಕಮ್ ಟು ಮೈಸೂರ್. ಅಲ್ಲಿಗೆ ಹೆಂಗಾದ್ರೂ ಮಾಡಿ ಕರ್ಕೊಂಬಂದೆ ಅವ್ರನ್ನ. 27 people had gathered on team ಇಂದ. So that was one of the turning points which happened, and from there on we never looked back. Journey hoytu, we did history, we created history, lot of things happened. Events tumba chanagi build ಆಗ್ತಾ ಇತ್ತು ಮೈಸೂರಲ್ಲಿ. ಆಲ್ ಓವರ್ ಇಂಡಿಯಾ ಪಾಪ್ಯುಲರ್ ಆಗಿದ್ವಿ ನಾವು ಇವೆಂಟ್ ಮಾಡೋದಕ್ಕೆ. ರಾಜು ಅವ್ರು ಯಾವಾಗ್ಲೂ ಹೇಳೋರು, ಹೆಂಗ್ರಿ ಸೇರಿಸ್ತೀರಾ ಇಷ್ಟು ಜನನ್ನ ನೀವು, ಹೆಂಗ್ ಸೇರಿಸ್ತೀರಾ ಅಂತ ಕೇಳೋರು. ಹೆಂಗೆ ಅಂತ ಗೊತ್ತಿಲ್ಲ. ಯು ನೋ ವಾಟ್, ಮೈ ಟೀಮ್ ವಾಸ್ ದಿ ಬೆಸ್ಟ್. ಆಯ್ತಾ, ಅವ್ರು ಇಷ್ಟೇ ಹೇಳೋರು. ಐ ಸ್ಟಿಲ್ ರಿಮೆಂಬರ್ ಆಲ್ ಅನಿಲ್, ಪ್ರಕಾಶ್, ಡಿಸೋಜಾ, ಶೇಖರ್, ಎವ್ರಿಬಡಿ, ಪ್ರಸಾದ್, ಪ್ರವೀಣ್, ಎವ್ರಿಬಡಿ. ದೇ ಯೂಸ್ ಟು ಸೇ, ನೀನ್ ಏನ್ ಮಾಡ್ತೀವೋ ಮಾಡಪ್ಪ, ಇವ್ ಐಡಿಯಾಸ್ ನೀನ್ ಮಾಡು, ನಾವು ಸಾಥ್ ಕೊಡ್ತೀವಿ. ದಿಸ್ ಇಸ್ ವಾಟ್ ದೇ ಯೂಸ್ ಟು ಸೇ. ಡೇ ಅಂಡ್ ನೈಟ್ ಐಡಿಯಾಸ್ ಹಾಕೋವೆ. ವಿ ಯೂಸ್ ಟು ವರ್ಕ್ ಇವೆಂಟ್ಸ್. ಮೈ ಫ್ರೆಂಡ್ಸ್, ನಾನು ಹೇಳ್ತೀನಿ ಕೇಳಿ, ಪೇಡ್ ಇವೆಂಟ್ಸ್ ಅಂದ್ರೆ ಎಲ್ಲೂ ಏನು ನಡೀತಾ ಇರಲಿಲ್ಲ ಆ ಟೈಮಲ್ಲಿ. ವೀಕ್ಲಿ ಪೇಡ್ ಇವೆಂಟ್ಸ್ ಮಾಡ್ತಾ ಇದ್ವಿ ನಾವು. ವೀಕ್ಲಿ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್, ಪೇಡ್ ಇವೆಂಟ್ಸ್, ಟಿಕೆಟ್ಸ್ ಸೋಲ್ಡ್ ಔಟ್ ಆಗ್ತಿತ್ತು ನಮಗೆ. ದಟ್ ವಾಸ್ ದಿ ಥಿಂಗ್, ರೈಟ್? ಒನ್ ಡೇ ವರ್ಕ್ಶಾಪ್ ವಿ ಸ್ಟಾರ್ಟೆಡ್, ನಾವು ಮಾಡಿದ್ವಿ. ನಾ ಎಲ್ಲೂ ಯಾರು ಮಾಡ್ತಾರೆ ಅಂತ ಅವಾಗ ಕೇಳಿರ್ಲಿಲ್ಲ. ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ, ವಿ ಡೋಂಟ್ ನೋ, ಬಟ್ ನಮ್ಗೆ ಯಾರು ಗೊತ್ತಿರ್ಲಿಲ್ಲ. ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಒನ್ ಡೇ ವರ್ಕ್ಶಾಪ್ಸ್ ಪೇಡ್ ಮಾಡ್ತಾ ಇದ್ವಿ. ಅದು ಸಮೀರ್ ಮೋದಿ ಅವ್ರಿಗೆ ತಲುಪಿತ್ತು ವಿಷಯ. ರತನ್ ಮಾಥುರ್ ಅಂತ ಇದ್ರು ಅವಾಗ, ಅವ್ರಿಗೆ ತಲುಪಿತ್ತು. ಅವ್ರು ಬೆಂಗಳೂರಿಗೆ ಬಂದಾಗ ನಮ್ಮ ಹತ್ರ ಮಾತಾಡಿಸಿದ್ರು, ಹೇಗಾಗ್ತದೆ ಏನು ಅಂತೆಲ್ಲ ಕೇಳ್ಕೊಂಡ್ರು. ಇದು ತುಂಬಾ ನಮಗೆ ಮೋಟಿವೇಶನ್ ಕೊಡ್ತಾ ಇತ್ತು ಸ್ನೇಹಿತರೆ. ದಿಸ್ ವಾಸ್ ಅ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಓಕೆ, ಅಂಡ್ ನನಗೆ ಬೇಸಿಕಲಿ RBI ನ ಬಿಡಬೇಕು ಅನ್ನೋ ಒಂದು ಹುಚ್ಚುತನ ಆಯ್ತು. ಏನಾದ್ರೂ ಮಾಡ್ಲೇಬೇಕು ಅನ್ನೋ RBI ಬಿಡಕ್ಕೆ. RBI ನ ಬಿಡೋದು ಈಸಿ ಇಲ್ಲ ಸ್ನೇಹಿತರೆ, ಯಾಕಂದ್ರೆ ಸಂಬಳ ಬರ್ತಾ ಇರುತ್ತೆ, ಲೈಫ್ ಕಮಿಟ್ ಆಗಿರುತ್ತೆ, ಫ್ಯಾಮಿಲಿ ಇರುತ್ತೆ. ಓಕೆ, ನಮ್ದು ಏನೇನು ಲೋನ್ಸ್ ಇರ್ತವೆ ಆ ಸಂಬಳದಲ್ಲಿ ಹೋಗ್ತಾ ಇರುತ್ತೆ. ಕೆಲಸ ಬಿಡೋದು ಈಸಿ ಇರಲಿಲ್ಲ ನನಗೆ. ಬಟ್ ಐ ಹ್ಯಾಡ್ ಟು ಟೇಕ್ ಅ ಡಿಸಿಷನ್. ನನಗಲ್ಲಿ ಹುಚ್ಚಾಗ್ತಾ ಇತ್ತು. ಐ ವಾಂಟೆಡ್ ಟು ಸ್ಟೆಪ್ ಔಟ್, ಅಂಡ್ ಮೋದಿ ಕೇರ್ ವಾಸ್ ಒನ್ ಥಿಂಗ್. ನಾನು ಕೆಲಸ ಬಿಡೋದಕ್ಕೆ ನನಗೆ ಆಗುತ್ತೆ ಅಂತ ನನಗೆ ಅಶ್ಯೂರೆನ್ಸ್ ಸಿಗ್ತಾ ಇದ್ದಿದ್ದು ಸ್ನೇಹಿತರೆ. ಸೊ ಐ ವಾಂಟೆಡ್ ಟು ಬಿ ವೆರಿ ಸೀರಿಯಸ್ಲಿ ಡೂಯಿಂಗ್ ದಿ ಬಿಸ್ನೆಸ್. ಥ್ಯಾಂಕ್ಸ್ ಟು ಮೈ ಟೀಮ್. ಅವಾಗ ಸಾಥ್ ಕೊಡ್ತಾ ಇದ್ರು. RBI ನಲ್ಲೇ ಇದ್ವಿ, ಅನಿಲ್, ಡಿಸೋಜಾ, ನಾವೆಲ್ಲ RBI ನಲ್ಲೇ ಇದ್ವಿ, ಪ್ರಕಾಶ್ ಎಲ್ಲ. ವಿ ಯೂಸ್ ಟು ಮೀಟ್ ಎವ್ರಿ ಕಾಫಿ ಟೈಮ್ ಅಲ್ಲಿ ಮೀಟ್ ಮಾಡ್ತಾ ಇದ್ವಿ. ಆಫೀಸಿಂದ ಹೊರಗಡೆ ಬಂದ್ಮೇಲೆ ಮೀಟ್ ಮಾಡ್ತಾ ಇದ್ವಿ. ವಿ ವಾಂಟೆಡ್ ಟು ಮೇಕ್ ಇಟ್ ಬಿಗ್. ಮೋದಿ ಕೇರ್ ಮಾಡುವಾಗ ನನಗೆ ಮೈಸೂರಲ್ಲಿ ಸ್ಲೀಪಿಂಗ್ ಪ್ಯಾರಡೈಸ್, ಮೈಸೂರು ಇಸ್ ಅ ಪೆನ್ಷನರ್ಸ್ ಪ್ಯಾರಡೈಸ್, ಸ್ಲೀಪಿಂಗ್ ಸಿಟಿ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಮೈಸೂರಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಶ್ರೀನಾಥ್ ಆಲ್ಸೋ ಟೆಲ್ಲಿಂಗ್, ಮೈ ಅಪ್ಲೈಂಟ್ ಶ್ರೀನಾಥ್ ಹೇಳ್ತಾ ಇದ್ರು, ಸುಮಾರು ಸಲ ಬರ್ತಾ ಇದ್ವಿ, ನಮ್ಗೆ ಯಾರು ಸರಿಯಾಗಿ ಸಿಗ್ತಾ ಇರ್ಲಿಲ್ಲ ಅಂತ. ದಟ್ ವಾಸ್ ದಿ ಟೈಮ್, ನಮ್ಗೆ ವಿ ಟುಕ್ ಅ ಡಿಸಿಷನ್, ಮಾಡಲೇಬೇಕು ಅಂತ. ಅಂಡ್ ವಿ ನೆವರ್ ಲುಕ್ ಬ್ಯಾಕ್, ಮೈ ಫ್ರೆಂಡ್ಸ್. Things went on. We did big shows, and I still remember one big show, Starry Night anta madidvi. Around 4,000 people na ಮೈಸೂರಲ್ಲಿ. ಯಾರು ಗೊತ್ತಿದ್ರೆ, ಓಪನ್ ಏರ್ ಥಿಯೇಟರ್ ಅಂತ ಗಂಗೋತ್ರಿ ಕ್ಯಾಂಪಸ್ ನಲ್ಲಿ ಇದೆ. ಇಟ್ಸ್ ಓಪನ್ ಥಿಯೇಟರ್. 40 feet ವಿಡ್ತ್ ಅಲ್ಲಿ ಸ್ಟೇಜ್, 40 feet ವಿಡ್ತ್ ಅಲ್ಲಿ ಸ್ಟೇಜ್ ರೆಡಿ ಆಗುತ್ತೆ. ಅಂಡ್ ಇವೆಂಟ್ಸ್ ನಾವು ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ಗೂ ಕೊಡ್ತಾ ಇರಲಿಲ್ಲ ಸ್ನೇಹಿತರೆ, ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ಗೂ ಕೊಡ್ತಾ ಇರಲಿಲ್ಲ. ವಿ ಯೂಸ್ ಟು ಡೂ ಇಟ್ ಆನ್ ಅವರ್ ಓನ್. ಬ್ಲ್ಯಾಕ್ ಕ್ಲಾತ್ ತಂದು, ಥರ್ಮೋಕೋಲ್ ಕಟಿಂಗ್ ಮಾಡಿ, ಸ್ಟಿಕ್ಕರ್ ಕಟಿಂಗ್ ಮಾಡಿ, ಫ್ಲೆಕ್ಸ್ ಎಲ್ಲ ಮಾಡಕ್ ಅವಾಗ ಹೆವಿ ಎಕ್ಸ್ಪೆನ್ಸಿವ್ ಇದು. ದುಡ್ಡು ಇರ್ತಿರ್ಲಿಲ್ಲ ನಮ್ಮ ಹತ್ರ, ಅಷ್ಟು ಖರ್ಚು ಮಾಡೋಷ್ಟು ಶಕ್ತಿ ನಮ್ಗೆ ಇರ್ತಿರ್ಲಿಲ್ಲ. ಬಟ್ಟೆ ತಗೊಂಡು ಬಂದು ಅಂಟಿಸಿ ಲೆಟ್ರಿಂಗ್ಸ್ ಮಾಡಿ, ವಿ ಯೂಸ್ ಟು ವರ್ಕ್ ಅ ಲಾಟ್. ತುಂಬಾ ವರ್ಕ್ ಮಾಡಿದ್ವಿ. ಇಟ್ ವಾಸ್ ಔಟ್ ಆಫ್ ಪ್ಯಾಷನ್, ಮೈ ಫ್ರೆಂಡ್ಸ್. ಆ ಪ್ಯಾಷನ್ಗೆ ಕಾರಣ ಯಾರು ಗೊತ್ತಾ? ನಿಮ್ಗೆಲ್ರಿಗೂ ಗೊತ್ತಿದೆ, ಹಳುಬರಿಗೆ ಎಸ್ಪೆಷಲಿ ಗೊತ್ತಿದೆ ಈ ಪ್ಯಾಷನ್ಗೆ ಕಾರಣ ಏನು ಅಂತ. ಏನೂ ಅಲ್ಲ, ಒನ್ ಅಂಡ್ ಓನ್ಲಿ ಪರ್ಸನ್, ಅಂಡ್ ದ್ಯಾಟ್ ಈಸ್ ಸಮೀರ್ ಮೋದಿ ಸರ್. ಇವರೇ ನಮ್ಗೆ ಪ್ಯಾಷನ್, ಇನ್ ಯಾರು ಅಲ್ಲ ಸ್ನೇಹಿತರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಸಮೀರ್ ಮೋದಿ ಅಂಡ್ ಹಿಸ್ ಪ್ಯಾಷನ್, ಹಿಸ್ ಡೆಡಿಕೇಶನ್ ಅಂಡ್ ಹಿಸ್ ಎಥಿಕಲ್ ಸಪೋರ್ಟ್, ಹಿಸ್ ಲವ್ ನಮ್ಮನ್ನ ಮೋದಿ ಕೇರಲ್ಲಿ ಇವತ್ತಿಗೂ ಜೀವಂತವಾಗಿ ಇಟ್ಟಿದೆ ಸ್ನೇಹಿತರೆ. ಅಂಡ್ ಇವತ್ತು ಬಹಳ ಖುಷಿಯಾಗಿದ್ದೀವಿ ನಾವು. ಏಳು ಬೀಳುಗಳು ಇತ್ತು, ಅದ್ರ ಬಗ್ಗೆನೂ ನಾನು ನಿಮ್ಗೆ ಒಂದು ಸ್ವಲ್ಪ ಟಚ್ ಮಾಡ್ತೀನಿ. 2-3 ಸಂಗತಿಗಳನ್ನ ನಾನು ಟಚ್ ಮಾಡ್ತೀನಿ. ಓಕೆ, ಮೋದಿ ಕೇರ್ ಸ್ನೇಹಿತರೆ, ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್. ಫಸ್ಟ್ ಬಿಗ್ ಶೋ ಪ್ರೆಸಿಡೆಂಟ್ ಶೋಕೇಶ್ ಅಂತ ನಡೆದಿತ್ತು. ನನ್ನ ಸ್ನೇಹಿತರು ಸುಮಾರು ಜನ ಹಳುಬರಿದ್ದಾರೆ, ಅವ್ರಿಗೆ ಅದ್ರ ಭಾಗಿಗಳಾಗಿದ್ರು. ಅದಕ್ಕೆ ಐ ನೋ ಇಟ್ ವೆರಿ ವೆಲ್.
ಎಲ್ರೂ ಜಗದೀಶ್ ಅಂಕಲ್, ಶ್ರೀನಾಥ್, ರಾಜು, ವಿಜಯ್, ಸಂಧ್ಯಾ, ಸುಗ್ರಾಮಿನ್, ಸುರೇಖಾ ಭಾರ್ಗವ್, ನೀನಾ ಫಿಲಿಪ್, ಇವರೆಲ್ಲರೂ ನಮ್ಮ ಜೊತೆಗೆ ಅವತ್ತಿದ್ರು. ನಾವು ಒಂದು ಸಣ್ಣ ಟೀಮ್ ಮೈಸೂರಿಂದ ಹೊರಟಿದ್ದ ಅವತ್ತು. ಐ ಥಿಂಕ್ ಪ್ರಾಬಬಲಿ 12 ಪೀಪಲ್ ಹೊರಟಿದ್ವಿ ಕಾಣುತ್ತೆ, ಹೋಗ್ಲೇಬೇಕು ಅಂತ ಕರ್ಕೊಂಡು ಹೊರಟಿದ್ದು. 12 ಪೀಪಲ್ ನಾವು ಹೋಗಿದ್ವಿ ಅವತ್ತು. ಸಮೀರ್ ಸರ್ ವಾಸ್ ಆನ್ ಫೈರ್. ಸಮೀರ್ ಸರ್ ವಾಸ್ ಆನ್ ಫೈರ್. ಪ್ರೆಸಿಡೆಂಟ್ ಶೋಕೇಶ್ ಅಲ್ಲಿ ಮಾತಾಡಿದ ಒಂದೊಂದು ಮಾತನ್ನು ಕಿವಿಗೆ, ಐ ಥಿಂಕ್ ಚಂದ್ರುನು ಕೂಡ, ಮಿರಾಕಲ್ ಚಂದ್ರು ಕೂಡ ಇದೇ ಇವೆಂಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕಾಣುತ್ತೆ. ಮೊನ್ನೆ ಮಾತಾಡಿದಾಗ ನನಗೆ ನೆನಪಿದೆ, ನಾ ಕೇಳಿಸ್ಕೊತಾ ಇದ್ದೆ. ಐ ಕುಡ್ ಫೈಂಡ್ ಟೈಮ್ ಟು ಲಿಸನ್ ಟು ಹಿಮ್. ಇದೇ ಶೋಕೇಶ್ ಬಗ್ಗೆ ಮಾತಾಡಿರ್ಬೇಕು ನನಗೆ ಗೊತ್ತಿರೋಂಗೆ, ಪ್ರೆಸಿಡೆಂಟ್ ಶೋಕೇಶ್ ಅಂತ. ಸ್ಟೇಜ್ ಅಲ್ಲಿ ಸಮೀರ್ ಸರ್ ಕೊಡ್ತಾ ಇರುವಂತ ಕಮಿಟ್ಮೆಂಟ್, ನಾನು ನಿಮ್ಮ ಕನಸು ಪೂರ್ತಿ ಆಗೋವರೆಗೆ ನಾನು ನಿದ್ದೆ ಮಾಡಲ್ಲ ಅಂತ ಹೇಳಿರೋ ಮಾತು, ಆಯ್ತಾ. ಆಮೇಲೆ ಕಾಂಪಿಟೇಷನ್ ನಾನು ಲೆಕ್ಕಕ್ಕೆ ಇಡಲ್ಲ ಅಂತ ಹೇಳಿರೋ ಮಾತು. ಆಮ್ವೇ ಇನ್ನೇನೇನಿದೆ ಅವಾಗೆಲ್ಲ ಇರ್ಲಿಲ್ಲ, ಈ ವೇಸ್ಟೇಜ್ ಗಿಸ್ಟೇಜ್ ಎಲ್ಲ ಯಾವುದು ಅವಾಗ ಇರ್ಲಿಲ್ಲ. ಓಕೆ, ಇರೋಂಥ ಪ್ರಾಮಿನೆಂಟ್ ಕಂಪನೀಸ್ ಬಗ್ಗೆನೂ ಅವಾಗ ಅವರು ಮಾತಾಡಿ ಈಸ್ ಟು ಟೆಲ್, ಇದೆಲ್ಲ ನನ್ಗೆ ಲೆಕ್ಕಕ್ಕೆ ಇಲ್ಲ, ಆಯ್ತಾ, ನಾನು ನಿಮ್ಮ ಜೀವನನ ಬದಲಾಯಿಸೋದಕ್ಕೆ ಹೊರಟಿದ್ದೀನಿ. ಇನ್ನು ಡೀಟೇಲ್ ಆಗಿ ಅವ್ರು ಹೇಳಿರೋ ಮಾತು ಎದೆ ಆಳಕ್ಕೆ ಮುಟ್ಟುವಂತ ಮಾತು ಸ್ನೇಹಿತರೆ. ಅವ್ರ ಎಂಟ್ರಿನೇ ನಮ್ಮನ್ನ ಹುಚ್ಚನಾಗಿ ಮಾಡಿತ್ತು. जैसे वो एंटर किया हमको पागल बना दिया था. ಯಾವ ತರ ಸಮೀರ್ ಸರ್ ಅಂತ ಇಂಟ್ರೊಡ್ಯೂಸರ್ ಅವ್ರನ್ನ ಕರೀತಾ ಇದ್ರೆ ನಾವ್ ಸಾಮಾನ್ಯವಾಗಿ ಒಬ್ಬ ಕಂಪನಿಯ ಓನರ್ ಎಲ್ಲಿಂದ ಬರ್ತಾನೆ, ಫ್ರಮ್ ವೇರ್ ಡಸ್ ಹಿ ಕಮ್, ಫ್ರಮ್ ದಿ ಬ್ಯಾಕ್ ಸ್ಟೇಜ್ ಆರ್ ಫ್ರಮ್ ದಿ ಫ್ರಂಟ್ ರೋ. ಕೂತ್ಕೊಂಡಿರುವಂತಹ ಫ್ರಂಟ್ ರೋ ಇಂದ ಇದು ಸ್ಟೇಜ್ಗೆ ಹೋಗ್ತಾರೆ, ಇಲ್ಲ ಇನ್ ಸ್ವಲ್ಪ ಪ್ಯಾಷನ್ ಆಗಿ ಬರ್ಬೇಕು ಅಂತಂದ್ರೆ ಸ್ಟೇಜ್ ಒಳಗಡೆಯಿಂದ ಹಿಂದಿನ ಸ್ಕ್ರೀನ್ ಅಲ್ಲಿ ಬರ್ತಾರೆ. ಈ ಮನುಷ್ಯ ಬರ್ತಾನೆ ಇಲ್ಲ. ಎಲ್ಲಿ ಅಂತ ನೋಡಿದ್ರೆ ಸ್ಪಾಟ್ ಲೈಟ್ ಸ್ನೇಹಿತರೆ ಸ್ಟೇಡಿಯಂದು ಫುಲ್ ಟಾಪ್ ರೂಫ್ ತನಕ ಹೋಗ್ತಾ ಇದೆ, ಅವ್ರನ್ನ ಹುಡುಕ್ತಾ ಇದೆ. ಒಬ್ಬ ಮನುಷ್ಯ ಮೇಲ್ಗಡೆ ಬಾಲ್ಕನಿಯಿಂದ, ಅದು ಆಲ್ಮೋಸ್ಟ್ ಇಫ್ ಐ ರಿಮೆಂಬರ್ ಕಂಠೀರವ ಇಂಡೋರ್ ಸ್ಟೇಡಿಯಂ, ಇಟ್ ವಾಸ್ ಅಬೌಟ್ 3 stages, ಆಯ್ತಾ. ಗ್ಯಾಲರಿ ಏನಿದೆ ಅದು 3 ಸ್ಟೇಜ್ ಅಲ್ಲಿ ಇದೆ. 3rd ಸ್ಟೇಜ್ ಅಲ್ಲಿ ಕೂತ್ಕೊಂಡು ಲೈಟ್ ಅಲ್ಲಿದೆ, ಅಲ್ಲಿಂದ ಓಡಿ ಓಡಿ ಎಲ್ಲರಿಗೂ ಕೈ ಶೇಕ್ ಮಾಡಿ 2ನೇ ಸ್ಟೇಜ್ 3rd ಸ್ಟೇಜ್ ಮತ್ತೆ ಕೆಳಗಡೆ ಬಂದು ಸ್ಟೇಜ್ ಹತ್ತಿದ್ದಾರೆ ಸ್ನೇಹಿತರೆ. ಕ್ಯಾನ್ ಯು ಇಮ್ಯಾಜಿನ್ ದಟ್ ಪ್ಯಾಷನ್? ಅವಾಗ್ಲೇ ಅರ್ಧ ಡೀಲ್ ಆಗ್ಬಿಟ್ವಿ ನಾವು. ಮೋದಿ ಕೇರ್ ಮೊದಲೇ ಇಷ್ಟ ಆಯ್ತು, ಪ್ರಾಡಕ್ಟ್ಸು, ಸಿಸ್ಟಮ್, ವರ್ಕ್ ಮಾಡೋ ರೀತಿ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ. ಈ ತರ ಒಬ್ಬ ಮನುಷ್ಯ ಸ್ಟೇಜ್ ಮೇಲೆ ಪಲ್ಟಿ ಹಾಕೊಂಡು ನಮ್ ಜೊತೆಗೆ ಸಮೀರ್ ಮೋದಿ ಫಂಕ್ಷನ್ ನ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿರೋರಿಗೆ ಗೊತ್ತು ಅವ್ರದ್ದು ಏನ್ ರುಚಿ ಅಂತ. ನಾವು ಹೊಸಬ್ರು, ಅವಾಗ ನಮಗ್ ಸಿಕ್ಕಿತ್ತದು ಹೇಗಿರ್ಬೋದು ನಮ್ಗೆ ಲೆಕ್ಕ ಹಾಕಿ, ರೈಟ್. ಗ್ರೇಟ್ ಇನ್ಸಿಡೆಂಟ್ಸ್, ಅವೆಲ್ಲ ಮರೆಯಕ್ ಆಗೋದಿಲ್ಲ ಲೈಫಲ್ಲಿ, ರೈಟ್. ಅವ್ರದ್ದು ಉದಾರ ಮನಸ್ಸು, ಆಯ್ತಾ, ಗಿಫ್ಟ್ ಕೊಡೋ ಮನಸ್ಸು, ಅಮೇಝಿಂಗ್ ಅಮೇಝಿಂಗ್ ಸ್ನೇಹಿತರೆ. ಸಮೀರ್ ಮೋದಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ, ಆಯ್ತಾ. ಇವತ್ತು ನನಗೆ ಐ ವಾಂಟ್ ಟು ಡಿಸ್ಕಸ್ 2 to 3 ಥಿಂಗ್ಸ್ ಅಬೌಟ್ ಸಮೀರ್ ಸರ್. ಎಷ್ಟೋ ಜನ ಗೊತ್ತಿರಲ್ಲ, ಸಮೀರ್ ಸರ್ ಒಬ್ರು ಓಕೆ ಒಳ್ಳೆಯವರು, ನಮ್ ಗಾಡ್ ಫಾದರು, ಬಟ್ ಆ ಅಂತರಾಳದಲ್ಲಿ ಅವರನ್ನು ನಾವು ಹತ್ತಿರಿಂದ ನೋಡಿದ್ದೀವಿ ಸ್ನೇಹಿತರೆ, ಹತ್ತಿರಿಂದ ನೋಡಿದ್ದೀವಿ, ರೈಟ್. ನಾನು ಬರ್ತೀನಿ ಆ ಪಾಯಿಂಟ್ಗೆ, ಮತ್ತೆ ಆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಮತ್ತೆ ಬರ್ತೀನಿ. ಬಟ್ ಏನಾಯ್ತು ನೆಕ್ಸ್ಟ್ ಮೋದಿ ಕೇರ್ ಅಲ್ಲಿ? ಬೇಸಿಕಲಿ ವಾಟ್ ಹ್ಯಾಪನ್ ಮೋದಿ ಕೇರ್ ಅಲ್ಲಿ? ವೈ ಮೋದಿ ಕೇರ್ ಪ್ಯಾಷನ್ ಆಗಿ ಮಾಡ್ತೀವಿ? ವೈ ವಿ ಡೂ ಇಟ್ ಫ್ರಮ್ ದಿ ಹಾರ್ಟ್, ನಾಟ್ ಫ್ರಮ್ ಎನಿವೇರ್ ಎಲ್ಸ್. ಪ್ರೋಗ್ರಾಮ್ ಬ್ಯೂಟಿಫುಲ್ ಹೆಸರು ದಿಲ್ಸೆ ಅಂತ ಇದೆ. ರಿಯಲಿ ವಿ ಡೂ ದಿಸ್ ಬಿಸ್ನೆಸ್ ದಿಲ್ಸೆ ಸ್ನೇಹಿತರೆ. ವಿ ಗೆಟ್ ಅ ಫ್ಯಾಮಿಲಿ ಹಿಯರ್. ಯಾರೋ ಸಂಬಂಧ ಇಲ್ಲದೆ ಇರೋರು ನಮಗೆ ಫ್ಯಾಮಿಲಿ ಆಗಿ ಬರ್ತಾರೆ ಇಲ್ಲಿ. ದಟ್ ಈಸ್ ದಿ ಬ್ಯೂಟಿ ಪಾರ್ಟ್. ಡೌನ್ ಲೈನ್ಸ್ ಇಂದ, ಅಪ್ ಲೈನ್ಸ್ ಇಂದ, ಕ್ರಾಸ್ ಲೈನ್ಸ್ ಇಂದ ಎಲ್ಲ ಎಷ್ಟು ಕ್ಲೋಸ್ ಆಗ್ತಾರೆ, ಆಯ್ತಾ. ಅನ್ಇಮ್ಯಾಜಿನಬಲ್ ಸ್ನೇಹಿತರೆ, ಅದು ಅನ್ಇಮ್ಯಾಜಿನಬಲ್. ನಾನು ಕೆಲವು ಪ್ರಸಂಗಗಳು ಹೇಳ್ತೀನಿ ನಿಮಗೆ. ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೋದಾಗ, ಹುಡ್ಕೊಂಡು ನಾವು ಎಕ್ಸ್ಪಾಂಡ್ ಮಾಡಕ್ ಹೋದಾಗ, ನನಗೆ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗೋದಿಲ್ಲ ಅಂತ ಗೊತ್ತಿಲ್ಲ, ಅಂಡ್ ಹೋಟೆಲ್ ಸ್ಟೇ ಆಗೋದೆಲ್ಲನೂ ಇಟ್ ವಾಸ್ ಅ ಚಾಲೆಂಜ್. ಐ ಯೂಸ್ ಟು ಸ್ಟೇ ವಿತ್ ಶ್ರೀನಾಥ್, ಐ ಯೂಸ್ ಟು ಸ್ಟೇ ವಿತ್ ರಾಜು, ವಿಜಯ್, ಅವ್ರ ಮನೆಗಳಲ್ಲಿ ಉಳಿಸ್ಕೊಳ್ಳೋರು. ಅಲ್ಲಿ ಉಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ ನಾವು. ನಾನು ಒಬ್ಬ ಅಲ್ಲ, ಅದೊಂಥರ ಛತ್ರತರ ಆಗೋಗಿತ್ತು ನಮ್ಗೆ, ಆಯ್ತಾ. ಮಂಜಣ್ಣ, ರವಿ ಕುಲಕರ್ಣಿ, ಇನ್ನು ಸುಮಾರು ಜನ, ಐ ಡೋಂಟ್ ರಿಮೆಂಬರ್ ಮೆನಿ ಪೀಪಲ್ಸ್ ನೇಮ್, ಎಷ್ಟೊಂದು ಜನ, ಆಯ್ತಾ. ಎಲ್ಲ ಅಲ್ಲಿ ಸೇರ್ಕೊಂಡು ನಮ್ ಸಂಭ್ರಮನೋ ಸಂಭ್ರಮ, ಬಿಸ್ನೆಸ್ಗೆ ಇರ್ಬೋದು, ಅಥವಾ ನಾಳೆ ದಿವಸ ಯಾವುದೋ ಒಂದು ಮೀಟಿಂಗ್ ಇದೆ, ಎಲ್ಲ ಸೇರ್ತಾ ಇದೀವಿ ಅಂದ್ರೆ ಅಲ್ಲಿ ಸೇರ್ತಾ ಇದ್ವಿ. ರಾತ್ರಿ ಎಲ್ಲ ನಮ್ದು ನಡೀತಿತ್ತು ಮಾತುಕತೆಗಳು. ಬ್ಯೂಟಿಫುಲ್ ಇಟ್ ವಾಸ್ ಸ್ನೇಹಿತರೆ. ಸೊ ಇಂಥದ್ದು. ಅಂಡ್ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ, ನೀನಾ ಫಿಲಿಪ್ ಅವ್ರ ಬಗ್ಗೆ. ಎಂತ ಒಂದು ಸುಂದರ ಹೃದಯದವರು, ಬ್ಯೂಟಿಫುಲ್ ಹಾರ್ಟ್.
ಅವ್ರ ಜೊತೆ ಮಾತಾಡಿದಾಗ ತುಂಬಾ ಆತ್ಮೀಯತೆ ಬರುತ್ತೆ. ಅವ್ರ ಜೊತೆ ಮಾತಾಡಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಎಷ್ಟು ಹಾರ್ಟ್ಲಿ ಮಾತಾಡ್ತಾರೆ ಇವರು ಅಂತ. ನನ್ನ ಮಗ ಹುಟ್ಟಿದ ಇನ್ಸಿಡೆಂಟ್ ಅಂತೂ ಬಹಳ ಚೆನ್ನಾಗಿ ಮಂಜುನಾಥ್ ಅವ್ರು ಹೇಳಿದ್ದಾರೆ ನಿಮ್ಗೆ. ಇಟ್ ವಾಸ್ ಅ ಗ್ರೇಟ್ ಒಂದು, ಇವತ್ತಿಗೂ ಬೈಸ್ಕೊತಾ ಇರ್ತೀನಿ ನನ್ನ ವೈಫ್ ಹತ್ರ. ನಾನು ಹಾಸ್ಪಿಟಲ್ಗೆ ಹೋಗಿದೆ ಟ್ರೈನಿಂಗ್ ಕೊಡೋದಕ್ಕೆ ಹೋಗಿದ್ದಕ್ಕೆ. ಅದಾಗಿ ಒಂದು ವಾರ ಆದ ನಂತರ ಮಗು ಆಗಿದೆ ಅಂತ ಗೊತ್ತಾಯ್ತಲ್ಲ, ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳಿದ್ರು. ಅವಾಗೆಲ್ಲ ವಾಟ್ಸಪ್ ಗಿಟ್ಸಪ್ ಇಲ್ಲ, ಇಷ್ಟು ಓನ್ಲಿ ಕಾಲ್ ಅಂಡ್ ಟಾಕ್ ಹೇಳಿದ್ರು. ಅಂಡ್ ಇಟ್ ವಾಸ್ ಅ ಸರ್ಪ್ರೈಸ್, ಯುನೋ. ಫಿಲಿಪ್ ಅಂಡ್ ನೀನಾ ಅವರು ಮನೆಗೆ ಬಂದಿದ್ರು. ಮನೆಗೆ ಬಂದು ಒಂದು ಬೆಳ್ಳಿ ಲೋಟನ ಮಗುಗೆ ಗಿಫ್ಟ್ ಆಗಿ, ಆಯ್ತಾ, ನಮ್ಮ ತಂದೆ ತಾಯಿನೂ ಬರಲಿಲ್ಲ, ನಮ್ಮ ಸಿಸ್ಟರ್ ಬಂದಿಲ್ಲ, ನನ್ನ ಬ್ರದರ್ ಬಂದಿಲ್ಲ, ಇವ್ರು ಬಂದಿದ್ರು ಸ್ನೇಹಿತರೆ, ಇವ್ರು ಬಂದಿದ್ರು ನೋಡಕ್ಕೆ. ರೈಟ್? ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಮೋದಿ ಕೇರ್. ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಮೋದಿ ಕೇರ್. ಬಿಸ್ನೆಸ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ವಿ. ಅಂಡ್ ಯುನೋ ಮೋದಿ ಕೇರ್ ಅಲ್ಲಿ ಯಾವಾಗ್ಲೂ ಇಂಪ್ರೂವ್ ಮಾಡಬೇಕು, ಜನರ ಲೈಫನ್ನ ಇನ್ನೂ ಇಂಪ್ರೂವ್ ಮಾಡಬೇಕು, ಇನ್ನೂ ಒಳ್ಳೇದಾಗಬೇಕು ಬಂದಂತ ನಮ್ಮ ಕನ್ಸಲ್ಟೆಂಟ್ಸ್ಗೆ ಅಂತ ಯಾವಾಗ್ಲೂ ಯೋಚನೆ ಮಾಡುವಂತ ಕಂಪನಿ ಇದು. ಆ ಒಂದು ನಿಟ್ಟಿನಲ್ಲಿ ಪ್ಲಾನ್ ಚೇಂಜ್ ಮಾಡಬೇಕು, ಇನ್ನೂ ಚೆನ್ನಾಗಿ ಬೆಳೆಯೋ ತರ ಹೆಲ್ಪ್ ಆಗ್ಬೇಕು ಅಂತೆಲ್ಲ ಪ್ಲಾನ್ಗಳನ್ನ ಚೇಂಜ್ ಮಾಡ್ತಾ ಬಂದ್ರು. ಆದ್ರೆ ದುರದೃಷ್ಟವಶಾತ್ ಅದು ಕೂಡ್ ಬರಲಿಲ್ಲ. ಪ್ಲಾನ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಬಟ್ ನಾನಾ ಕಾರಣಗಳಿಂದ ಅದು ಕೂಡ್ ಬರಲಿಲ್ಲ. ಅವಾಗ ತುಂಬಾ ಚಾಲೆಂಜಸ್ ಬರ್ತಾ ಇತ್ತು ಸ್ನೇಹಿತರೆ. ಕೆಲವು ಕಾರಣದಿಂದ ಸಮೀರ್ ಮೋದಿ ಅವರು ಹೊಸ ಕಂಪನಿನ ಹುಟ್ಟಾಕೋದಿಕ್ಕೆ ಮೋದಿ ಕೇರ್ನ ಸಿಇಒಗಳಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ರು. ಆ ಟೈಮಲ್ಲಿ ಸಿಇಒಗಳು ತಕೊಂಡಂತ ಕೆಲವು ತಪ್ಪು ನಿರ್ಧಾರನೋ ಅಥವಾ ಯಾವುದೋ ಒಂದು ಕಾರಣದ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗಕ್ಕೆ ಇಷ್ಟಪಡಲ್ಲ. ಬಟ್ ಅವತ್ತು ಮೋದಿ ಕೇರ್ನಲ್ಲಿ ತುಂಬಾ ಇಳುವರಿ ಶುರು ಆಯ್ತು, ನಮಗೆ ಕೆಳಗೆ ಬರೋದಕ್ಕೆ ಶುರು ಆಯ್ತು. ಬಿಸ್ನೆಸ್ ಚಾಲೆಂಜ್ ಆಗ್ತಾ ಇದೆ, ಕ್ವಾಲಿಟಿನಲ್ಲೂ ವೇರಿಯೇಷನ್ ಬಂದಿತ್ತು ಕೆಲವು ತಪ್ಪು ನಿರ್ಧಾರಗಳಿಂದ. ನಾವು ಏನು ಹೇಳಿ ಕರ್ಕೊಂಡ್ ಬಂದಿದ್ವಿ, ಅವ್ರ ಕೈಯಲ್ಲಿ ಬಿಸ್ನೆಸ್ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ, ಅವ್ರನ್ನ ಕಳ್ಕೊತಾ ಇದ್ವಿ ಜನರನ್ನ. ಅಂತ ಟೈಮಲ್ಲಿ ಬಿಸ್ನೆಸ್ ತುಂಬಾ ಕೆಳಗೆ ಹೋಗಿತ್ತು ಸ್ನೇಹಿತರೆ. ಫ್ಯಾಮಿಲಿನಲ್ಲಿ ಚಾಲೆಂಜಸ್ ಏನ್ ಬೇಕು, ಫ್ಯಾಮಿಲೀಸ್ಗೆ ಏನ್ ಬೇಕು, ಫ್ಯಾಮಿಲಿ ನಡೆಸಕ್ಕೆ ಅವಶ್ಯಕತೆ ಇರುವಂತ ಹಣ ಬೇಕು. ಹಣ ತಂದ್ಕೊಡಕ್ ಆಗ್ತಾ ಇಲ್ಲ ನಾವು. ಅವಾಗ ಆ ಏಳು ಬೀಳುಗಳಲ್ಲಿ ಫ್ಯಾಮಿಲಿ ಕೊಟ್ಟಂತ ನಮಗೆ ಸಪೋರ್ಟ್, ರೈಟ್, ಡೌನ್ಲೈನ್ಸ್ ಏನೇ ಆದ್ರೂ ಮಾಡೋಣ ಅಂತ ಕೊಟ್ಟಂತ ಸಪೋರ್ಟ್, ಅಪ್ಲೈನ್ಸ್ ಔಟ್ ಆಫ್ ದಿ ವೇ ಹೋಗಿ ನಮ್ಮನ್ನ ಕೈ ಹಿಡಿದು ನಿಲ್ಲಿಸಿದಂತ ಒಂದು ಪ್ರಸಂಗಗಳು, ಅದನ್ನ ಮರೆಯಕ್ಕಾಗಲ್ಲ ಸ್ನೇಹಿತರೆ, ಮರೆಯಕ್ಕಾಗಲ್ಲ. ಇವತ್ತು ಬರೋರ್ಗೆ ಅದೇನು ಅಂತ ಅರ್ಥನೂ ಆಗಲ್ಲ. ಯಾಕೆ ಗೊತ್ತಾ? ಇವತ್ತು ಇರೋ ಮೋದಿ ಕೇರ್ಗುನು ಅವತ್ತಿರೋ ಮೋದಿ ಕೇರ್ಗುನು ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ನಾವು ಹೇಗಿರ್ಬೇಕು, ಏನೇನು ಆಗ್ಬೇಕು ಅಂತ ಕೇಳ್ಕೊತಾ ಇದ್ವೋ ಅದು ಇವಾಗ ಆಗ್ತಾ ಇದೆ. ರೆಡಿಮೇಡ್ ಆಗ್ತಾ ಇದೆ ಸ್ನೇಹಿತರೆ. ಬಟ್ ವ್ಯತ್ಯಾಸ ಏನು ಗೊತ್ತಾ? ನಾನು ಫ್ರಾಂಕ್ ಆಗಿ ಹೇಳಲ್ಲ, ಹೊಸದಾಗಿ ಬಂದಿದ್ದೀರಿ ಸುಮಾರು ಜನ ಹೊಸದಾಗಿರೋರು ನಮ್ಮ ಜೊತೆಗೆ ಜಾಯ್ನ್ ಆಗಿ ಕೇಳ್ತಾ ಇದ್ದೀರಾ. ಹಾಲ್ ಫುಲ್ ಆಗಿದೆ, FB ನಲ್ಲಿ ನೋಡ್ತಾ ಇದ್ದಾರೆ. ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವತ್ತು ನಾವಿದ್ದಂತ ಬಾಂಧವ್ಯ ಇವತ್ತು ಹೊಸದಾಗಿ ಬರ್ತಿರೋರು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ. ಈ ಮೆಸೇಜನ್ನು ಕೊಡ್ತೀನಿ. ಅವತ್ತು ಯಾವ ಬಾಂಧವ್ಯದಿಂದ ನಮ್ಗೆ ಕ್ರಾಸ್ ಲೈನ್ ಯಾರು ಅಂತ ಗೊತ್ತಿಲ್ಲ, ಏನು ಅವ್ರದ್ದು ಟೀಮು ಇವ್ರದ್ದು ಟೀಮು ಏನು ಇಲ್ಲ ಸ್ನೇಹಿತರೆ, ಆ ತರ ಇದ್ವಿ ನಾವು. ಬಟ್ ಇವತ್ತು ತುಂಬಾ ನೋವಾಗುತ್ತೆ. ಇವತ್ತು ನೋವನ್ನ ಹೇಳ್ಕೊಳ್ಳೋಂತ ಒಂದು ಪ್ರಸಂಗ ಏನಲ್ಲ. ಬಟ್ ಆದ್ರೂ ಈ ಪ್ರಸಂಗದಲ್ಲಿ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಆ ಸುಂದರವಾದ ಒಂದು ದಿನಕ್ಕೂ ಇವತ್ತಿನ ದಿನಕ್ಕೂ. ನಾನು, ನನ್ನ ಟೀಮು, ನನ್ನ ಬೆಳವಣಿಗೆ, ನನ್ನ ಅಚೀವ್ಮೆಂಟ್, ನನ್ನ ಇನ್ಕಮ್, ಇದರಲ್ಲಿ ಎಷ್ಟೊಂದು ಕಳ್ಕೊತಾ ಇದ್ದೀವಿ ನಾವು. ವಿ ಆರ್ ಲೂಸಿಂಗ್ ಇಟ್. ಮೋದಿ ಕೇರ್ ಒಂದೇ ಇರೋದಪ್ಪ, ನಮ್ದು ನಿಮ್ದು ಎಲ್ಲರದು ಸೇರಿ ಮೋದಿ ಕೇರ್ ಒಂದು. ನನ್ ಮೋದಿ ಕೇರ್ ನಿನ್ ಮೋದಿ ಕೇರ್ ಇಲ್ಲ. ಈ ಸಮಟೈಮ್ಸ್ ಈಗ ಗಣಪತಿ ಹಬ್ಬದಲ್ಲಿ ಚೌತಿನಲ್ಲಿ ಗಣಪತಿನ ಕೂರಿಸ್ತಾರೆ, ಸಾರ್ವಜನಿಕ ಗಣಪತಿನ ಕೂರಿಸ್ತಾರೆ, ಹೌದಾ? ಎಷ್ಟೊಂದು ಜನ ಕೂರಿಸ್ತಾ ಇರ್ತಾರೆ. ಹೇಗಾಗತ್ತೆ, ನಂಗೆ ನಗು ಬರ್ತಾ ಇರುತ್ತೆ. ನಮ್ ಗಣಪತಿ ಚೆನ್ನಾಗಿದೆ, ನಿಮ್ ಗಣಪತಿ ಚೆನ್ನಾಗಿಲ್ಲ, ನಮ್ ಗಣಪತಿ ಡೆಕೋರೇಷನ್ ಚೆನ್ನಾಗಿದೆ, ನಿಮ್ ಗಣಪತಿ ಚೆನ್ನಾಗಿಲ್ಲ, ನಾವು ಹಂಗ್ ಕೂರಿಸಿದೀವಿ, ನಾವ್ ಹಿಂಗ್ ಕೂರಿಸಿದೀವಿ. ಎಲ್ಲ ಗಣಪತಿ ಒಂದೇ ಕಣ್ರಪ್ಪ.
ಎಲ್ಲ ಮೋದಿ ಕೇರ್ ಒಂದೇ. ವಿ ಆಲ್ ವರ್ಕ್ ಟುಗೆದರ್. ಜನರೇನ್ ಕಮ್ಮಿ ಆಗ್ತಾರಾ? ನಾವು ಒಟ್ಟಾಗಿ ವರ್ಕ್ ಮಾಡಿದ್ರೆ ಜನರೇನ್ ಕಮ್ಮಿ ಆಗ್ತಾರಾ? ಖಂಡಿತ ಕಮ್ಮಿ ಆಗಲ್ಲ ಸ್ನೇಹಿತರೆ. ಒಟ್ಟಾಗಿ ವರ್ಕ್ ಮಾಡಿದ್ರೆ ಇನ್ನೊಂದು ಜೆಷನ್ ಕರ್ಕೊಂಡ್ ಬರ್ಬೋದು, ಇನ್ನೊಂದು ಜೆಷನ್ ಬೆಳೆಸಬಹುದು. ಸಮೀರ್ ಮೋದಿ ಅವರ ಒಂದು ಏನು ದೃಷ್ಟಿ ನೋಟ ಇದೆ, ಆಜಾದಿ ಕೊಡಿಸ್ಬೇಕು ಎಲ್ರಿಗೂ ಅನ್ನೋದು, ಅದಿನ್ನೂ ಬೇಗ ಆಗುತ್ತೆ. ತುಂಬಾ ಡೀಪ್ ಆಗಿ ನೋವಿನ ಬಗ್ಗೆ ನಾನು ಹೋಗೋದಿಲ್ಲ, ಬಟ್ ಹೇಳಿದೆ ಅಷ್ಟೇನೆ. ಅವಾಗಿನ ಕಥೆನೇ ಬೇರೆ. ಇವತ್ತಿಗೂ ಅವತ್ತು ಮೀಟ್ ಮಾಡ್ತಾ ಇರೋಂಥವ್ರು ನಾವೆಲ್ಲ ಸೇರಿದ್ರೆ ಏನು ವ್ಯತ್ಯಾಸ ಇರೋದಿಲ್ಲ, ಹಾಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು. ರವಿ ಕುಲಕರ್ಣಿ ಏನಾದ್ರು ಕೇಳಿಸ್ಕೊತಾ ಇದ್ರೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾನು ಹೇಳ್ತೀನಿ ಕೇಳಿ, ಆ ಏರು ಬೀಳುಗಳ ಮಧ್ಯೆ ಕಂಪನಿ ಕಂಪನಿ ಬಗ್ಗೆ ನಂಗೆ ಇಷ್ಟ ಏನಾಗುತ್ತೆ ಅಂತಂದ್ರೆ, ಯಾಕೆ ನಂಗೆ ಮೋದಿ ಕೇರ್ ಮೇಲೆ ಹೃದಯಪೂರ್ವಕವಾಗಿ ಇಷ್ಟಪಡ್ತೀನಿ ಅಂತಂದ್ರೆ, ಆ ಏರು ಬೀಳುಗಳ ಮಧ್ಯನೂ ಅವರು ನಮ್ಮ ಸಜೆಷನ್ ತಗೋತಾ ಇದ್ರು, ಹೇಗ್ ಮಾಡೋಣ, ಏನ್ ಮಾಡೋಣ ಅಂತ. ಪ್ಯಾಕ್ ಅಂತ ಕಮಿಟಿ ಫಾರ್ಮ್ ಆಯ್ತು, ಈ ಪ್ಯಾಕ್ ಅಂತ ಕಮಿಟಿ ಫಾರ್ಮ್ ಆಯ್ತು. ನಾನು ಅದರಲ್ಲಿ ಒಬ್ಬ ಆಗಿದ್ದೆ. ಸಮೀರ್ ಮೋದಿ ಅವ್ರ ಜೊತೆಗೆ, ಮ್ಯಾನೇಜ್ಮೆಂಟ್ ಜೊತೆಗೆ ಟೇಬಲ್ ಅಲ್ಲಿ, ಆಮೇಲೆ ಈ ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡಿರುವಂತ ದಿಗ್ಗಜರು, ಸುರೇಖಾ ಭಾರ್ಗವ್, ಫಿಲಿಪ್ ನೀನಾ, ಆಯ್ತಾ, ವಿಂಧ್ಯವಾಸಿನಿ ಪಾಂಡೆ, ಪ್ರಮೋದ್ ಆಚಾರ್ಯ, ಅವ್ರಗಳ ಮಧ್ಯೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡುವಂತ ಒಂದು ಅವಕಾಶ ಸಿಕ್ತಿತ್ತು ಸ್ನೇಹಿತರೆ. 15-14 ಜನ ಹೋಗ್ತಾ ಇದ್ವಿ ಅಷ್ಟೇ ನಾವು. ಅದ್ರಲ್ಲಿ ನಾನು ಒಬ್ಬ ಆಗ್ತಿದೆ. ಇಟ್ ವಾಸ್ ಮೈ ಹಾನರ್. ನಾನು ಇವತ್ತಿಗೂ ಚಿರಋಣಿ ನಮ್ಮ ಲೀಡರ್ಸ್ಗೆ, ಕಂಪನಿಗೆ. ಆ ಒಂದು ಡಿಸ್ಕಷನ್ ಅಲ್ಲಿ ನನ್ನನ್ನು ಪಾರ್ಟಿಸಿಪೇಟ್ ಮಾಡಿ, ನನ್ನಲ್ಲಿ ಇರುವಂತದನ್ನು ಸಜೆಷನ್ ತಕೊಂಡು ಡಿಸ್ಕಷನ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಸ್ನೇಹಿತರೆ. ಗ್ರೇಟ್. ಅದಕ್ಕೇನೆ ಮೋದಿ ಕೇರ್ ಇಸ್ ದಿ ಬೆಸ್ಟ್. ಮೋದಿ ಕೇರ್ ಇಸ್ ದಿ ಬೆಸ್ಟ್ ಅಂತೀನಿ ನಾನು. ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ, ಸಜೆಷನ್ಸ್ ಕೊಡ್ತಾ ಇದ್ವಿ. ಕೆಲವು ಇಂಪ್ಲಿಮೆಂಟ್ ಆಗ್ತಿತ್ತು, ಕೆಲವು ಆಗ್ತಿರ್ಲಿಲ್ಲ. ಬಹಳ ಚಾಲೆಂಜಸ್ ಬರ್ತಾ ಇತ್ತು. ಅಲ್ಲೂ ಕೂಡ ನಾನು ಹೇಳ್ತೀನಿ ಕೇಳಿ, ಯಾವತ್ತೂ ನಾವು ಕರ್ನಾಟಕದವರು ಬೇರೆ, ಡೆಲ್ಲಿ ಬೇರೆ, ಒರಿಸ್ಸಾದವ್ರು ಬೇರೆ ಅಂತ ನಾವು ಯಾವತ್ತೂ ಆತರ ಡಿಸ್ಕಷನ್ ಮಾಡಿಲ್ಲ. ಆಯ್ತಾ, ವಿಂಧ್ಯವಾಸಿನಿ ಪಾಂಡೆ, ಪ್ರಮೋದ್ ಆಚಾರ್ಯ ಸರ್, ಅರುಣ್ ಅಂತ ಬಿಹಾರಿಂದ, ಇವರೆಲ್ಲರೂ ನಾವೆಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಕೂತ್ಕೊತಾ ಇದ್ವಿ. ಅವ್ರು ಬೇರೆ ಇವ್ರು ಬೇರೆ ಅಂತಲ್ಲ. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲರಿಂದ ಕಲಿಯೋದಕ್ಕೆ ಸಿಗ್ತಾ ಇತ್ತು. ಮೋದಿ ಕೇರ್ ತುಂಬಾ ಇನ್ಸಿಡೆಂಟ್ ನ ಹೇಳ್ಬೋದು ನಾನು. ಒಂದ್ 2-3 ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ. ಯಾಕೆ ಮೋದಿ ಕೇರ್ನ ನಾವು ಬಿಟ್ಟು ಬೇರೆ ಯೋಚನೆ ಮಾಡಕ್ ಆಗಲ್ಲ ಅಂತ ಹೇಳೋದಕ್ಕೆ. ಇವತ್ತು ಏನ್ ಗೊತ್ತಾ, ಹಣ 4 ಜನನ ಜಾಯಿನ್ ಮಾಡ್ತಾರೆ, ಮಾಡಿದ ತಕ್ಷಣನೇ ಸರ್ ನಂಗೆ ಎಷ್ಟು ಇನ್ಕಮ್ ಬಂತು, ನಿಂಗೆ ಇಷ್ಟು ಇನ್ಕಮ್ ಬಂತಪ್ಪ, ಇಷ್ಟೇನಾ, ಆ ಕಂಪನಿಲಿ ಅಷ್ಟು ಬರ್ತಿತ್ತು, ಈ ಪ್ಲಾನ್ ಅಲ್ಲಿ ಇಷ್ಟು ಬರ್ತಾ ಇತ್ತು. ವಾಟ್ ಈಸ್ ದಟ್ ಯುವರ್ ಥಿಂಕಿಂಗ್? ಸ್ನೇಹಿತರೆ, ನಾನು ಹೇಳ್ತೀನಿ, ಯಾವ ಪ್ಲಾನ್ ಅಲ್ಲಿ ಎಷ್ಟೇ ಬರಲಿ, ಮೋದಿ ಕೇರ್ ತರ ಕಂಪನಿ ಸಿಕ್ಕಲ್ಲ. ನೆಮ್ಮದಿಯಾಗಿ ಇರುವಂತ ಕಂಪನಿ ನಿಮಗೆ ಸಿಕ್ಕಲ್ಲ. ಇಷ್ಟು ನೆಮ್ಮದಿಯಾಗಿರ್ಬೋದು ನಾವು ಇದರಲ್ಲಿ. ಅಂಡ್ ಮೋದಿ ಕೇರ್ ಅಲ್ಲಿ ಹಣ ಇಲ್ಲ ಅಂತ ಯಾರು ಹೇಳಿದ್ದು? ವರ್ಕ್ ಮಾಡೋರಿಗೆ ಹಣ ಇದ್ದೇ ಇದೆ. ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತೀವೋ ಅಷ್ಟು ವರ್ಕ್ ಹಣ ಇದ್ದೇ ಇದೆ. ಜೊತೆಗೆ ಇಲ್ಲಿ ಖುಷಿ, ನೆಮ್ಮದಿ, ಒಂದು ನನ್ನ ಕಂಪನಿ ಅಪನಾಪನ್ ಏನ್ ಹೇಳ್ತೀವಿ ನಾವು, ಅದು ಸೂಪರ್ ಆಗಿದೆ ಇಲ್ಲಿ ಸ್ನೇಹಿತರೆ, ಸೂಪರ್ ಆಗಿದೆ. ಸಮೀರ್ ಮೋದಿ ಒಂದಿನ ಹೇಳಿದ್ರು, ಎಲ್ಲೇ ಏನ್ ಬೇಕಾದ್ರೂ ಸಿಗ್ಬೋದು ನಿಮ್ಗೆ, ಆದ್ರೆ ನಾನ್ ಸಿಕ್ಕಲ್ಲ ನಿಮ್ಗಲ್ಲೆಲ್ಲೂ. ಇವತ್ತಿಗೂ ಅದನ್ನೇ ಫಾಲೋ ಮಾಡೋದು. ಯಾವ್ದೋ ಒಂದು ಮೂವಿನಲ್ಲಿ ಹೇಳ್ತಾರಲ್ಲ, ಐ ಥಿಂಕ್ ಇಟ್ಸ್ ಇನ್ ದೀವಾರ್ ಮೂವಿ ಅಂತ ಕಾಣುತ್ತೆ. मेरा पास बंगला है, मेरा पास गाड़ी है, मेरा पास शौहर है, मेरा पास वधु ಇದು ಆಯ್ಷೋ ಆರಾಮ್ है, ಅದು ಇದು ಅಂತ ಏನೇನು ಹೇಳಿದ್ರು. तुम्हारा पास क्या है ಅಂತ ಕೇಳಿದಾಗ मेरा पास माँ है ಅಂತ. ಯಾವುದೇ ಕಂಪನಿಯವರು ನನ್ನ ಪ್ಲಾನ್ ಆಗಿದೆ, ನಮ್ದು ಅದಿದೆ, ನಮ್ದು ಇದೆ ಅಂತಂದ್ರೂ हमारा पास समीर मोदी सर है, राइट, हमारा पास समीर मोदी सर है. ಸ್ನೇಹಿತರೆ, ಐ ರಿಮೆಂಬರ್ ಒನ್ ಇನ್ಸಿಡೆಂಟ್. ರಿಚರ್ಡ್ ಜಾನ್ಸನ್ ಅಂತ ಒಬ್ರು ಎಕ್ಸ್ಪರ್ಟ್ ನ ಕರ್ಕೊಂಡು ಬಂದಿದ್ರು ಸಮೀರ್ ಸರ್, ಮೋದಿ ಕೇರ್ನ ಇನ್ನೂ ಜೋರಾಗಿ ಇಂಪ್ರೂವ್ ಮಾಡಬೇಕು ಅಂತ. ಅವ್ರು ನಮ್ಮ ಹತ್ರ ಫೀಡ್ಬ್ಯಾಕ್ ತಗೊಳಕ್ ಒಂದ್ಸಲ ಬಂದಾಗ ಹೇಳಿದ ಮಾತಿದು ಏನು ಅಂದ್ರೆ, ಅವ್ರು ಕೇಳಿದ್ರಂತೆ ಸಮೀರ್ ಅವ್ರಿಗೆ ಕೇಳಿದ್ರು, ನಿಮ್ಗೆ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಮೋದಿ ಕೇರ್ ಅಲ್ಲಿ ಇದ್ರೆ ಏನದು? 3 ಇಂಪಾರ್ಟೆಂಟ್ ಥಿಂಗ್ಸ್ ಮೋದಿ ಕೇರ್ ಏನಾದ್ರು ನೀವು ಲಿಸ್ಟ್ ಮಾಡ್ತೀರಾ ಅಂತಂದ್ರೆ ಏನದು ಹೇಳಿ ನಿಮ್ ಪ್ರಕಾರ ಅಂತ ಸಮೀರ್ ಮೋದಿಗೆ ಕೇಳಿದಾಗ, ಸಮೀರ್ ಮೋದಿ ಸರ್ ಹೇಳಿರೋ ಮಾತಿದು ರಿಚರ್ಡ್ ಜಾನ್ಸನ್ ಅವ್ರಿಗೆ, ನನಗೆ ಫಸ್ಟ್ ಇಂಪಾರ್ಟೆಂಟ್ ಕನ್ಸಲ್ಟೆಂಟ್ಸ್, ನನ್ನ ಫ್ಯಾಮಿಲಿ ಮೋದಿ ಕೇರ್ ಕನ್ಸಲ್ಟೆಂಟ್ಸ್. ಸೆಕೆಂಡ್ ಇಂಪಾರ್ಟೆಂಟ್ ನನ್ನ ಕನ್ಸಲ್ಟೆಂಟ್ಸ್. ಥರ್ಡ್ ಇಂಪಾರ್ಟೆಂಟ್ ನನ್ನ ಕನ್ಸಲ್ಟೆಂಟ್ಸ್. ನನಗೆ ಕನ್ಸಲ್ಟೆಂಟ್ಸ್ ಚೆನ್ನಾಗಿತ್ತು ಅಂತಂದ್ರೆ ಇನ್ನೇನು ಇಲ್ಲ ನನಗೆ, ಅದೇ ನನಗೆ ಇಂಪಾರ್ಟೆಂಟ್
ಅಂತ ಸಮೀರ್ ಸರ್ ಹೇಳಿದ್ರು ಮಾತಿದ್ರು. ತಿಳ್ಕೊಳ್ಳಿ ಸ್ನೇಹಿತರೆ, ನಾವು ಯಾವ ಕಂಪನಿ ಜೊತೆಗೆ ಜೋಡಿಸಿದೀವಿ ನಮ್ಮನ್ನ? ಯಾರು ಹೇಳ್ಬೋದು ಈ ತರ? ಎಲ್ಲರೂ ನನ್ನ ಗ್ರೋತ್ ಇಂಪಾರ್ಟೆಂಟು, ನನಗೆ ನನ್ನ ಕಂಪನಿ ಪ್ರೆಸ್ಟೀಜ್ ಇಂಪಾರ್ಟೆಂಟು, ಅದು ಇದು ಅಂತ ಹೇಳುವಂತ ಒಂದು ಕಾಲದಲ್ಲಿ ಸಮೀರ್ ಸರ್ ಈ ತರ ಹೇಳ್ತಾ ಇದ್ದಿದ್ದು ನನಗೆ ಅದು ನೆನಪಿಗೆ ಬರುತ್ತೆ. ಇನ್ನೊಂದು ಸಮೀರ್ ಮೋದಿ ಅವ್ರ ಬಗ್ಗೆ ಇನ್ಸಿಡೆಂಟ್ ನಾನು ಜೊತೆ ಶೇರ್ ಮಾಡಲೇಬೇಕು. ಈ ಪ್ಲಾನ್ ಎಲ್ಲ ಫುಲ್ ಸ್ವಲ್ಪ ಏರು ಬೀಳುಗಳಾದ ನಂತರ ಸರಿಪಡಿಸೋದಿಕ್ಕೆ ಅಂತ ಸಮೀರ್ ಸರ್ ಅವ್ರಿಗೆ ಇನ್ವಾಲ್ವ್ ಆಗದಂತ ಸಂದರ್ಭದಲ್ಲಿ ಒಂದ್ಸಲ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಲ್ಲಿ ನಾವೊಂದು 25ರಿಂದ 30 ಜನ ಲೀಡರ್ಸ್ ಸೌತ್ ಇಂಡಿಯಾದಿಂದ ಸೇರಿದ್ವಿ ಅಂತ ಅನ್ಕೋತೀನಿ ನಾನು. ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ನನಗೆ ಖುಷಿ ಏನು ಅಂದ್ರೆ, ಸಮೀರ್ ಸರ್ದು ಏನೇ ಸ್ಪೀಚ್ ಇರ್ಲಿ ಏನೇ ಇರ್ಲಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತಿತ್ತು. ಆ ಒಂದು ಅವಕಾಶದಲ್ಲಿ ಸಮೀರ್ ಸರ್ ಪಕ್ಕ ನಿಂತ್ಕೊಳ್ಳೋಂತ ತುಂಬಾ ಅವಕಾಶಗಳು ಸಿಕ್ಬಿಟ್ಟಿದೆ. ಐ ಆಮ್ ಫಾರ್ಚುನೇಟ್ ಫಾರ್ ಇಟ್, ಟು ಗಾಡ್ ಅಂಡ್ ಆಲ್ ಮೈ ಅಪ್ಲೈನ್ಸ್ ನನ್ನನ್ನು ಅಲ್ಲಿಗೆ ಹಾಕಿದ್ದಕ್ಕೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆಗೆ. ಲಗಾನ್ ಟ್ರೈನಿಂಗ್ ಡ್ಯಾನ್ಸ್ ಮಾಡಿದ್ದು, ಯುನೋ, ಅವ್ರಿಗೆ ಲಗಾನ್ ಹಾಡು ಅಂದ್ರೆ ತುಂಬಾ ಇಷ್ಟ. ಸೊ ಐ ಯೂಸ್ ಟು ಡ್ಯಾನ್ಸ್ ವಿತ್ ಹಿಮ್ ವೆನ್ ಎವರ್ ಹಿ ಡ್ಯಾನ್ಸಸ್. ಟ್ರಾನ್ಸ್ಲೇಷನ್ ಮಾಡೋದು ಅವ್ರ ಜೊತೆಗೆ ಇರ್ತಿದೆ. ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಟ್ರಾನ್ಸ್ಲೇಷನ್ ಮಾಡಿಸೋರು ನಮ್ಮ ಕೈಲಿ. ವಾಸ್ ವೆರಿ 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 ಲೈಫ್ಸ್ ಬೆಸ್ಟ್ ಮೂಮೆಂಟ್ಸ್. ಸೊ ಈ ಮೀಟಿಂಗ್ ಅಲ್ಲಿ ಏನಾಯ್ತು, ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಕನ್ಸಲ್ಟೆಂಟ್ ರವಿ ಕುಲಕರ್ಣಿ ಅವರು ಟೀಮ್, ಅವರು ರವೀಂದ್ರ ಕುಲಕರ್ಣಿ ಇದಾರಲ್ಲ GBD, ಅವ್ರ ಟೀಮಲ್ಲಿ ಇದ್ದವರು ಅವರು. ಒಂದು ಪ್ಲಾನ್ ಅಲ್ಲಿ ಏನಾಗಿತ್ತು, ಒಂದು ಆಫರ್ ನಲ್ಲಿ ಅವರಿಗೆ ಫಾರಿನ್ ಟ್ರಿಪ್ ಕ್ವಾಲಿಫೈ ಆಗ್ಬೇಕಾಗಿತ್ತು. ಕಂಪನಿ ಲಿಸ್ಟ್ ಅಲ್ಲಿ ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಅಂತ ಬಂದ್ಬಿಟ್ಟಿತ್ತು. ಅಂಡ್ ಇಟ್ ವಾಸ್ ಬೈ ಮಿಸ್ಟೇಕ್. ಒಂದು ಎರರ್ ಅಲ್ಲಿ ಅವ್ರ ಹೆಸರು ಬಂದಿತ್ತು. ಅವರು ಊರಲ್ಲೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ರು. ಹೇಳ್ಕೊಂಡು ಬಂದು ಪಬ್ಲಿಸಿಟಿ ಆಗೋಗಿತ್ತು. ನೆಕ್ಸ್ಟ್ ಮಂತ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರಲಿಲ್ಲ. ಯಾಕೆ ಅಂತ ಕೇಳಿದಾಗ ಅದು ಎರರ್ ಇತ್ತು, ಕ್ವಾಲಿಫಿಕೇಶನ್ ಪ್ರಕಾರ ಕ್ವಾಲಿಫಿಕೇಶನ್ ಆಗಿಲ್ಲ. ಮೇ ಬಿ ಏನೋ ಮೈನರ್ ಶಾರ್ಟ್ ಫಾಲ್ ಇರ್ಬೋದು, ಗೊತ್ತಿಲ್ಲ ವಾಟ್ ವಾಸ್ ದ ರೀಸನ್. ಬಟ್ ಸಮೀರ್ ಸರ್ ಅವಾಗ ಬಿಸ್ನೆಸ್ ಅಲ್ಲಿ ಟೋಟಲಿ ಇನ್ವಾಲ್ವ್ ಆಗಿರ್ಲಿಲ್ಲ. ಅವ್ರು ಬೇರೆ ಕಂಪನಿಗೆ ಅವ್ರು ವರ್ಕ್ ಮಾಡ್ತಾ ಇದ್ರು. ಇಲ್ಲಿ CEO ನೋಡ್ಕೋತಾ ಇದ್ರು. ಆಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ತುಂಬಾ ಡಿಸಪಾಯಿಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ, ನೆಗೆಟಿವ್ ಮಾಡ್ಬಿಟ್ಟಿದ್ರು. ಆಯ್ತಾ, ಅವ್ರ ಟೀಮ್ನು ನೆಗೆಟಿವ್ ಆಗಿತ್ತು, ಎಲ್ಲ ಟೋಟಲ್ ಹೈವಾಕ್ ಕ್ರಿಯೇಟ್ ಆಗಿತ್ತು. ಅದಾಗಿ ಸುಮಾರು ಸಮಯ ಆಗೋಗಿತ್ತು. ಅದು ಆ ಇನ್ಸಿಡೆಂಟ್ ನಡೆದು ಸುಮಾರು ಸಮಯ ಆಗೋಗಿತ್ತು. ಐ ಥಿಂಕ್ 1 year ಮೇಲೆ ಆಗಿತ್ತು ಏನೋ, ಐ ಡೋಂಟ್ ನೋ. ಈ ಸಮೀರ್ ಮೋದಿ ಅವ್ರ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಒಂದು ಎಕ್ಸಾಂಪಲ್ ರೀತಿನಲ್ಲಿ, ಎಕ್ಸಾಂಪಲ್ಗೆ ತೌರ್ ಪರ್ ಇದು ಅವ್ರಿಗೆ ಸಮೀರ್ ಸರ್ ಅವ್ರಿಗೆ ಕುಲಕರ್ಣಿ ಅವರು ಇನ್ಸಿಡೆಂಟ್ ನರೇಟ್ ಮಾಡಿದ್ರು. ಈ ತರ ನಮಗೆಲ್ಲ ನಡೆದಿದೆ, ನೋವಾಗಿದೆ ಅಂತ ಹೇಳ್ಕೊಳ್ಳೋ ಒಂದು ಪ್ರಸಂಗ ಅದು. ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ, ನಂಗೆ ಇವತ್ತಿಗೂ ನೆನಪಿದೆ. ಸಮೀರ್ ಸರ್ ಅವರು ಜಾಸ್ತಿ ಏನೂ ಕೇಳಲಿಲ್ಲ, ಅವ್ರ ಸ್ಟಾಫ್ನು ಏನೂ ಕೇಳಲಿಲ್ಲ. ಬೇರೆಯವ್ರದ್ದು ಏನಾಗಿರೋದು, ಅಟ್ಲೀಸ್ಟ್ ಏನಾಗಿತ್ತು ಅಂತ ಸ್ಟಾಫ್ ಕೇಳಿರೋರು. ಸ್ನೇಹಿತರೆ, ಬಿಲೀವ್ ಮೀ, ನನ್ನನ್ನು ನಂಬಿ, ಅವ್ರು ಯಾರನ್ನು ಕೇಳಲಿಲ್ಲ. ಅವರು ನನ್ನ ಕಡೆಗೆ ಮುಖ ಮಾಡ್ಬಿಟ್ಟು ಅವ್ರ ನಂಬರ್ ಇದೆಯಾ ಅಂತ ಕೇಳಿದ್ರು. ನಾನು ರವೀಂದ್ರ ಕುಲಕರ್ಣಿ ಅವ್ರಿಗೆ ನಂಬರ್ ಇದೆಯಾ ಅಂದೆ. ಇದೆ ಅಂದ್ರು. ಕೊಡಿಲಿ ಅಂದ್ರು. ಅಲ್ಲೇ ಆನ್ ದಿ ಸ್ಪಾಟ್ ಅವ್ರ ಫೋನ್ ಕೊಟ್ಟಿದ್ದಾರೆ. ನನ್ನ ಕೈಗೆ ಅವ್ರ ಫೋನ್ ನ ಕೊಟ್ಟು ಆ ನಂಬರ್ನ ಡೈಲ್ ಮಾಡ್ಕೊಡು ಅಂದ್ರು. ನಾನು ಡೈಲ್ ಮಾಡಿದೆ. ಡೈಲ್ ಮಾಡಿದ್ರೆ ನಾನು ಹೇಳ್ತೀನಿ ಸಮೀರ್ ಸರ್ ಮಾತಾಡ್ತಾರೆ ಅಂತ, ಇಂಟ್ರಡ್ಯೂಸ್ ಮಾಡ್ತೀನಿ ಸರ್ ಅಂತ ಕೇಳಿದ್ರೆ, ಬೇಡ 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 ನಾನು ಕೊಡ್ಲಿ ಫೋನ್ ಅಂತಂದ್ರು. ಅವರೇ ಕೈಗೆ ತಕೊಂಡು, ಅವ್ರ ಹೆಸರು ಐ ಥಿಂಕ್ ಶರಣಪ್ಪನ, ಐ ಡೋಂಟ್ ರಿಮೆಂಬರ್ ನಾವು. ಆಯ್ತಾ, ಅವ್ರ ಹೆಸರು ಹೇಳ್ಬಿಟ್ಟು, ನಾನು ಸಮೀರ್ ಮೋದಿ ಮಾತಾಡ್ತಾ ಇದ್ದೀನಿ, 2 ನಿಮಿಷ ಮಾತಾಡ್ಬೋದಾ ಅಂತ ಕೇಳಿದ್ರು. ಅವ್ರಿಗೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ. ಸೊ ಅಗೇನ್ ಸ್ಪೀಕರ್ ಫೋನ್ಗೆ ಹಾಕ್ಬಿಟ್ಟು ನಾನು ಅಲ್ಲೇ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಸಮೀರ್ ಸರ್ ಫೋನಿಂದ. ಸಮೀರ್ ಸರ್ ಹೇಳಿರೋ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹನುಮಂತಪ್ಪ, ಎಸ್ ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. ಹನುಮಂತಪ್ಪ ಅವ್ರ ಹೆಸರು. ಆಯ್ತಾ, ಅವ್ರಿಗೆ ಹೇಳಿರೋ ಮಾತಿದು, ಹನುಮಂತಪ್ಪಾಜಿ, ನಮ್ಮ ಕಡೆಯಿಂದ ನಿಮಗೆ ತೊಂದರೆ ಆಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ ಫಾರ್ ದಟ್. ಅಷ್ಟು ಕೋಟ್ಯಾಂತರ ಇರುವಂತ ಮನುಷ್ಯ ಸಾರಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಕ್ಯಾನ್ ಯು ಬಿಲೀವ್ ದಿಸ್? ಕ್ಯಾನ್ ಯು ಬಿಲೀವ್ ದಿಸ್? ನಮ್ ಕಡೆಯಿಂದ ಹೀಗಾಗಿದೆ, ತಪ್ಪು, ಸಾರಿ. ಆಯ್ತಾ, ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ ತರ ಆಗ್ಬಾರ್ದಾಗಿತ್ತು, ಏನೋ ಆಗೋಗಿದೆ. ನೀವು, ನಿಮ್ ವೈಫ್ ಇಬ್ರು ನೆಕ್ಸ್ಟ್ ಒಂದಿನ ನೀವು ಯಾವಾಗ ಡಿಸೈಡ್ ಮಾಡ್ತೀರೋ ಅವಾಗ, ನಾನು ಹೇಳ್ದಾಗ್ಲೂ ಅಲ್ಲ,
ಯಾವಾಗ ಡಿಸೈಡ್ ಮಾಡ್ತಿರೋ ಅವಾಗ ನೀವಿಬ್ರು ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೆ ನಮ್ಮ ಸ್ಟಾಫ್ ನಿಮ್ಗೆ ಟಿಕೆಟ್ ರೆಡಿ ಮಾಡ್ಕೊಡ್ತಾರೆ, ಸ್ಟೇ ರೆಡಿ ಮಾಡ್ತಾರೆ, ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನೀವು ಮೋದಿ ಕೇರ್ ಬಿಸ್ನೆಸ್ ಬಿಟ್ಟಿದ್ದೀರಾ ಅಂತ ಗೊತ್ತು, ಇದು ಕೊಟ್ಟ ಮೇಲೆ ನೀವು ವಾಪಸ್ ಬನ್ನಿ ಅಂತಾನು ನಾನು ಫೋರ್ಸ್ ಮಾಡಲ್ಲ ನಿಮಗೆ, ನಿಮ್ ಇಷ್ಟ, ನೀವು ಎಲ್ ಬೇಕಾದ್ರೂ ಖುಷಿಯಾಗಿರಿ, ಬಟ್ ನಮ್ಮಿಂದ ಆಗಿರೋ ತಪ್ಪಿಗೆ ನಾವು ಈ ಪ್ರಾಯಶ್ಚಿತ್ತ ಮಾಡ್ಕೋತೀವಿ ಅಂತ ಡೈರೆಕ್ಟ್ ಆಗಿ ಆಫರ್ನ ಕೊಟ್ಟರು ಸ್ನೇಹಿತರೆ. ಬಿಲೀವ್ ಮಿ ಆರ್ ನಾಟ್, ದಟ್ ಇಸ್ ಸಮೀರ್ ಮೋದಿ. ದಿಲ್ ಸೇ ರೇ ರೈಟ್. ಸುಮ್ನೆ ನಮ್ಗೆ ಹೃದಯಕ್ಕೆ ಏನು ಟಚ್ ಆಗದೆ ಇರುವಂತ ಬಿಸ್ನೆಸ್ ಅಲ್ಲ ಸ್ನೇಹಿತರೆ, ಇದು ಅಷ್ಟು ಇನ್ವಾಲ್ವ್ ಆಗಿರುವಂತ ಬಿಸ್ನೆಸ್. ಇನ್ನೊಂದು ಪ್ರಸಂಗ ಹೇಳ್ತೀನಿ, ಇದು ಮಗನ್ ಕತೆ ಆಯ್ತು, ಅಪ್ಪನ ಕತೆ ಹೇಳ್ತೀನಿ ಕೇಳಿ. ಕೆ ಸರ್ ಒಂದ್ಸಲ ಆ ಟೈಮಲ್ಲಿ ಕೆ ಸರ್ ನೋಡ್ಕೋತಾ ಇದ್ರು. ಸಮೀರ್ ಸರ್ ಬೇರೆ ಕಂಪನಿನ ಎಸ್ಟಾಬ್ಲಿಷ್ ಮಾಡಕ್ ಹೋದಾಗ ಕೆ ಸರ್ ಮೀಟಿಂಗ್ಸ್ಗೆ ಬರೋರು, ನಾವು ಹೋಗ್ತಾ ಇದ್ವಿ ಡೆಲ್ಲಿಗೆ. ಅಲ್ಲಿ ಒಂದು ಪ್ರಸಂಗ ಏನಾಗಿತ್ತು ಅಂತಂದ್ರೆ, ಮಿನಿಮಮ್ ಪರ್ಚೇಸ್ ಇರ್ಲಿಲ್ಲ ಅವಾಗ. ಪ್ರತಿ ಕನ್ಸಲ್ಟೆಂಟ್ ಮಿನಿಮಮ್ ಪರ್ಚೇಸ್ ಮಾಡಬೇಕು ಅನ್ನೋದು ಇರ್ಲಿಲ್ಲ. ಓಕೆ, ನಾವು ಲೀಡರ್ಸ್ ಎಲ್ಲ ಸೇರಿ ಸುಮ್ಮನೆ ಏನು ಪರ್ಚೇಸ್ ಮಾಡದೇ ಇದ್ರು ಕೆಲವರು ಇನ್ಕಮ್ ಬರ್ತಾ ಇದೆ ಸರ್, ಮಿನಿಮಮ್ ಪರ್ಚೇಸ್ ಅಂತ ತರಬೇಕು. ಅವ್ರೇನು ಇಲ್ಲ, ಅವ್ರೇನ್ ಜಾಸ್ತಿ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆಯ್ತಾ, ಪಕ್ಕದಲ್ಲಿ ಅವ್ರ ಯಾರು ಇರ್ತಿದ್ರು ಮ್ಯಾನೇಜರ್ಸ್, ಏರಿಯಾ ಸೇಲ್ಸ್ ಮ್ಯಾನೇಜರ್ಸ್, ನ್ಯಾಷನಲ್ ಹೆಡ್ಸ್, ಅವ್ರಿಗೆ ಅದು ಪಾಲಿಸಿನಲ್ಲಿ ಇದೆಯಾ ಅಂತ ಕೇಳೋರು. ಇದುವರೆಗೂ ಇಲ್ಲ ಸರ್. ನಮ್ ಕಡೆ ತಿರುಗೋರು ಹೇಳೋರು ಪಾಲಿಸಿ ಇಲ್ಲ, ಮುಂದೆ ನೋಡೋಣ, ಅಷ್ಟೇ ಸಿಂಪಲ್. ಸರಿ, ಕೊನೆಗೆ ನಾವು ನ್ಯಾಷನಲ್ ಹೆಡ್ ಜೊತೆ ಅದನ್ನೆಲ್ಲ ಮಾತಾಡಿದ್ವಿ, ಇರ್ಲಿ ಅಂದ್ವಿ. ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ಒಂದು ಪಾಲಿಸಿ ಬಂತು. ಪಾಲಿಸಿ ಏನಪ್ಪಾ ಅಂತಂದ್ರೆ, ಇಫ್ ಐ ರಿಮೆಂಬರ್, ಐ ಥಿಂಕ್ 300 ರೂಪಾಯಿನೇನೋ ಪರ್ಚೇಸ್ ಮಾಡ್ಬೇಕು ಅಂತ ಇತ್ತು ಕಾಣುತ್ತೆ. ಇಫ್ ಐ ರಿಮೆಂಬರ್, ಸರಿಯಾಗಿ ನೆನ್ಪು ಬರ್ತಾ ಇಲ್ಲ ನನಗೆ. 300 ರೂಪಾಯಿದು ಪರ್ಚೇಸ್ ಮಾಡಿರ್ಬೇಕು. ಟೀಮ್ ಇದೆ, ಟೀಮ್ ವರ್ಕ್ ಆಗ್ತಾ ಇದೆ, ಪರ್ಸನಲ್ BV ಇಲ್ಲ ಅಂದ್ರೆ ಇನ್ಕಮ್ ಬರಲ್ಲ. ಅಟ್ಲೀಸ್ಟ್ 300 ರೂಪಾಯಿದು ಪರ್ಚೇಸ್ ಮಾಡಿದ್ರೆ ಅದೇನ್ ಟೀಮ್ದು ಇನ್ಕಮ್ ಇದೆಯೋ ಅದು ಅವ್ರಿಗೆ ಪೇಮೆಂಟ್ ಪ್ಲಾನ್ ಪ್ರಕಾರ ಕೊಡಬೇಕು. 300 ರೂಪಾಯಿ ಪರ್ಚೇಸ್ ಇಲ್ಲ ಅಂದ್ರೆ ಅವ್ರಿಗೆ ಇನ್ಕಮ್ ಬರಲ್ಲ ಅಂತ ಡಿಸೈಡ್ ಆಯ್ತು. ಓಕೆ, ಪಾಲಿಸಿ ಇಂಪ್ಲಿಮೆಂಟ್ ಆಯ್ತು, ಅದು ಶುರು ಆಯ್ತು. ಅದಾಗಿ ಒಂದು 6 ತಿಂಗಳೇನೋ ಆಗಿರ್ಬೇಕು, ಮತ್ತೆ ಇನ್ನೊಂದು 6 ತಿಂಗಳು 1 ವರ್ಷನೋ ಕಳೆದಿರ್ಬೇಕು, ನನಗೆ ನೆನಪಿಲ್ಲ. ಇನ್ನೊಂದು ಮೀಟಿಂಗ್ಗೆ ಹೋಗಿದ್ವಿ ಡೆಲ್ಲಿಗೆ. ಅಲ್ಲಿ ಕೆ ಸರ್ ಅವರು ಮಾತಿಗೆ ಡಿಸ್ಕಷನ್ ಮಾಡ್ತಾ ಇರುವಾಗ, ನೀವೆಲ್ಲ ಹೇಳ್ಕೊಂಡು ಅದನ್ನ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತೀರಿ ನನ್ನ ಹತ್ರ ನೀವು, ರೈಟ್? ನಿಮ್ ಮಾತು ಕೇಳ್ಕೊಂಡು ನಾನು ಹೂ ಅಂದ್ಬಿಟ್ಟೆ. ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅಂತ ಅಂದ್ರು. ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ತೊಂದರೆ ಏನಪ್ಪ ಆಗುತ್ತೆ ಅಂತ. ನಾವು ಕೊನೆಗೆ ಕರೆದ್ರು ಯಾರನ್ನು, ಅವರ ಫೈನಾನ್ಷಿಯಲ್ ಹೆಡ್ ನ ಕರೆದ್ಬಿಟ್ಟು, ಓ ಸಸ್ಪೆಂಡ್ ಫಂಡ್ ಮೇ ಕಿತ್ನಾ ಪೈಸಾ ಹೈ ಬೋಲೋ ಅಂದ್ರು. ಅದು ಎಷ್ಟೋ ಒಂದಷ್ಟು ಲಕ್ಷ ಆಯ್ತದು, ಆಯ್ತಾ, ಒಂದಷ್ಟು ಲಕ್ಷ ಆಯ್ತು. ಏನಂತಂದ್ರೆ ಲಕ್ಷನ ಕೋಟಿನೋ ಎಷ್ಟೋ ಇತ್ತದು. ಪರ್ಸನಲ್ ಪರ್ಚೇಸ್ 300 ರೂಪಾಯಿ ಮಾಡದೇ ಇರೋಂತ ವ್ಯಕ್ತಿಗೆ ಪೇಮೆಂಟ್ ಮಾಡಿರಲ್ವಲ್ಲ, ಆ ದುಡ್ಡನ್ನ ಹಂಗೆ ಇಟ್ಕೊಂಡಿದ್ದಾರೆ ಅವರು, ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅದು ಅಪ್ಲೈ ಅಂತಲ್ಲ, ಅವ್ರು ದುಡ್ದಿರೋದು, ಕಂಪನಿದಲ್ಲ, ಕೊಟ್ಟಾಗಿದೆ ಕಂಪನಿ. ಸೊ ಇದು ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಹಾಗೆ ಕೂತಿದೆ ದುಡ್ಡದು. ನಮ್ಮನ್ನು ಕೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ನಾವು. ಸ್ನೇಹಿತರೆ, ಆ ದುಡ್ಡನ್ನ ಕಂಪನಿ ತಗೊಂಡಿದ್ರೆ ಕೋಟಿ ರೂಪಾಯಿನ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಯಾರು ತಲೆನೂ ಕೆಡ್ಸ್ಕೊತಾ ಇರ್ಲಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ನಮಗ್ ಶಾಕ್. ನಾವೆಲ್ಲ ಲೀಡರ್ಸ್ ಯೋಚನೆ ಮಾಡಿದ್ವಿ, ಏನ್ ಮಾಡುದು ನಮಗೂ ಗೊತ್ತಿಲ್ಲ, ವಿ ಡೋಂಟ್ ನೋ. ಅವ್ರ ಕೋಪದಲ್ಲಿದ್ದಾರೆ, ರೈಟ್? ಆಮೇಲೆ ಅವ್ರಿಗೆ ಇನ್ನೊಬ್ರಿಗೆ ಹೇಳಿದ್ರು, ಬತಾವ್ ಕ್ಯಾ ಡಿಸೈಡ್ ಕಿಯಾ ಹಮ್ನೆ ಬತಾವ್ ಅಂತ ಹೇಳಿದ್ರು ಅವ್ರಿಗೆ. ಕೊನೆಗೆ ಐ ಡೋಂಟ್ ರಿಮೆಂಬರ್ ಯಾರು ಅಂತ, ಇವಾಗ ನ್ಯಾಷನಲ್ ಹೆಡ್ ಅವಾಗ ಶ್ರೀರಾಜ್ ಇರಬೇಕು, ಗೊತ್ತಿಲ್ಲ. ಓಕೆ, ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ನೇಹಿತರೆ, ಇದನ್ನ ಗಮನಿಸಿ ಕೇಳಿ, ಗಾಡ್ ಸೆಸ್ ಸುನು. ಏನ್ ಮಾಡಿದ್ದಾರೆ ಅಂದ್ರೆ, ಯಾರಿಗೆ ಚೆಕ್ ಹೋಗ್ಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ರವಿ ಅನ್ನೋರ್ಗೆ 10,000 ಚೆಕ್ ಹೋಗ್ಬೇಕಾಗಿತ್ತು, 300 ರೂಪಾಯಿ ಪರ್ಚೇಸ್ ಮಾಡಿಲ್ಲ, ಅದಕ್ಕೆ ಚೆಕ್ ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಕಂಪನಿ ಹತ್ರ ಇದೆ. ಏನ್ ಮಾಡ್ತಾ ಇದ್ದಾರೆ ಇವಾಗ ಪಾಲಿಸಿ ಚೇಂಜ್ ಮಾಡ್ಕೊಂಡು ಅಂದ್ರೆ, ಆ 10,000ದಲ್ಲಿ 300 ರೂಪಾಯಿನ ಮೈನಸ್ ಮಾಡಿ, ಇನ್ನು ಮಿಕ್ಕಿರೋ ರೂಪಾಯಿನ ಅವ್ರಿಗೆ ಚೆಕ್ ಅಂತ ರೆಡಿ ಮಾಡಿ, ಜೊತೆಗೆ 300 ರೂಪಾಯಿದು ಗಿಫ್ಟ್ ವೋಚರ್, ಪ್ರಾಡಕ್ಟ್ ವೋಚರ್, ಅವ್ರು ಯಾವುದೇ ಆಫೀಸಿಗೆ ಹೋಗಿ ಆ 300 ರೂಪಾಯಿದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಆ ವೋಚರ್ ಸಮೇತ, ವೋಚರ್ ಪ್ಲಸ್ ಕ್ಯಾಶ್ ಲೆಕ್ಕ ಹಾಕಿದ್ರೆ ಅವ್ರಿಗೆ ಎಷ್ಟು ಇನ್ಕಮ್ ಬರಬೇಕು ಅಷ್ಟು ಇನ್ಕಮ್, ಅದನ್ನ ಎಲ್ರಿಗೂ ಪೋಸ್ಟ್ ಮಾಡಿ ತಲುಪಿಸಿದ್ದಾರೆ ಸ್ನೇಹಿತರೆ. Isn't this wonderful? Isn't this fantastic? ಯಾವ ಕಂಪನಿಯಲ್ಲಿ ಆಗುತ್ತೆ ಸ್ನೇಹಿತರೆ ಇದು? It can happen only in Modi Care. It can happen only with Samir Modi and KK sir.
ಕೆ ಸರ್ ನಮ್ಮ ಮಧ್ಯ ಇಲ್ಲ, ಬಟ್ ಎಲ್ಲೋ ನೋಡ್ತಾ ಇದ್ದಾರೆ ನಮ್ನೆಲ್ಲ ಬೆಳೆಸಿರೋದಕ್ಕೆ ಇವತ್ತು. ಅಂತ ಒಂದು ಫ್ಯಾಮಿಲಿ ಜೊತೆಗೆ ನಾವು ಬೆಳೀತಾ ಇದೀವಿ ಸ್ನೇಹಿತರೆ. ದೇರ್ ಇಸ್ ನೋ ಕಂಪನಿ ಲೈಕ್ ಮೋದಿ ಕೇರ್. ಯಾಕೆ ಗೊತ್ತಾ? ಬಿಕಾಸ್ ಮೋದಿ ಕೇರ್ ವರ್ಕ್ಸ್ ಫ್ರಮ್ ಇಟ್ಸ್ ಹಾರ್ಟ್. ಅದಕ್ಕೆ ನಾವು ದಿಲ್ಸೆ ಅನ್ನೋದು ಸ್ನೇಹಿತರೆ. ವಿ ಕಾಲ್ ಇಟ್ ದಿಲ್ಸೆ. ಮೈ ಫ್ರೆಂಡ್ಸ್, ನಾನು ಹೇಳ್ತೀನಲ್ಲ, ಜೀವನದಲ್ಲಿ ಏನೇ ನೋವುಗಳಿದ್ರು ಮೋದಿ ಕೇರ್ ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡೋನಿಗೆ ಆ ನೋವು ಮಾಯ ಆಗುತ್ತೆ ಸ್ನೇಹಿತರೆ. ನೀವು ದುಡ್ಡು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಮೋದಿ ಕೇರ್ ಬಿಸ್ನೆಸ್ ನಲ್ಲಿ ಇನ್ವಾಲ್ವ್ ಆದ್ರೆ ಸಾಕು, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್ ಫಾರ್ ಯು. ಬಿಲೀವ್ ಮಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಲೈಫ್ ಇಸ್ ವಂಡರ್ಫುಲ್ ಇನ್ ಮೋದಿ ಕೇರ್. ಎಸ್ಪೆಷಲಿ ಇವತ್ತಿನ ಜನರೇಷನ್ಗೆ ನಾನು ಕರೆದು ಹೇಳ್ತಾ ಇದ್ದೀನಿ, ಮೋದಿ ಕೇರ್ನ ಒಂದು ಸಲ ಹಾರ್ಟ್ ಇಂದ ಮಾಡಿ ನೋಡಿ. ಒಂದು ಸಲ ಹಾರ್ಟ್ ಇಂದ ಮಾಡಿ ನೋಡಿ. ನನಗೇನ್ ಸಿಗುತ್ತೆ ಅನ್ನೋದಕ್ಕಿಂತ ನಾನು ಏನ್ ಇನ್ನೊಬ್ರು ಕೊಡ್ಬೋದು ಅಂತ ಮಾಡಿ ನೋಡಿ. ನಿಮಗ್ ಕೊಡೋದು ಕೊಟ್ಟೆ ಕೊಡುತ್ತೆ ಮೋದಿ ಕೇರ್. ದಟ್ ಈಸ್ ದಿ ಸೀಕ್ರೆಟ್ ಆಫ್ ಮೋದಿ ಕೇರ್ ಮೈ ಫ್ರೆಂಡ್ಸ್. ನಿಮಗ್ ಕೊಡೋದು ಕೊಟ್ಟೆ ಕೊಡುತ್ತೆ ಮೋದಿ ಕೇರ್, ಬಿಲೀವ್ ಮಿ. ನೀವು 4 ಜನಕ್ಕೆ ಫಾರಿನ್ ಟ್ರಿಪ್ ಕ್ವಾಲಿಫೈ ಮಾಡಿಸಿದ್ರೆ ನಿಮ್ಮನ್ನ ಬಿಟ್ಟು ಹೋಗ್ತಾರ? ನೀವು 4 ಜನಕ್ಕೆ 1 ಲಕ್ಷ ಇನ್ಕಮ್ ಕೊಡಿಸಿದ್ರೆ ನಿಮಗ್ ಕಂಪನಿ ದುಡ್ಡು ಕೊಡೋದಿಲ್ಲ ಅನ್ಕೊಂಡಿದ್ದೀರಾ? ತಪ್ಪು, ತಪ್ಪು. ನನ್ನ ಇನ್ಕಮ್ ನಾನು ಒಬ್ಬನೇ ಬೆಳಿಬೇಕು ಅಂತ ಯೋಚನೆ ಮಾಡೋರ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ನೀವು ಒಬ್ರು ಆತರ ಯೋಚನೆ ಮಾಡಬಹುದು, ಬಟ್ ನಿಮ್ ಟೀಮಲ್ಲಿ ಆತರ ಯೋಚನೆ ಮಾಡೋ 1000 ಜನ ಬರ್ತಾರೆ. ಅವ್ರನ್ನ ನೀವೇ ಹ್ಯಾಂಡಲ್ ಮಾಡ್ಬೇಕು. ಕೆಲವು ಸಲ ನೋಡಿದೀನಿ, ನಮ್ಮ ಟೀಮ್ ನಮ್ಮ ಮೀಟಿಂಗಿಗೆ ಯಾರು ಬರಂಗಿಲ್ಲ, ಹಂಗೆ ಹಿಂಗೆ, ನಮ್ದು ಮೀಟಿಂಗು, ನಮ್ಮ ಟೀಮು, ನಮ್ಮ ಗ್ರೂಪು ಬೇರೆ. ನಗು ಬರುತ್ತೆ ನನಗೆ. ಮಾಡೋದು ಒಂದೇ ಬಿಸ್ನೆಸ್. ಹಳಬರಿಗೆ ನೆನಪಿರುತ್ತೆ ಕೇಳಿ, ಸಕ್ಸಸ್ ಪ್ರಿನ್ಸಿಪಲ್ಸ್ ಅಂತ ಲಾಂಚ್ ಆಯ್ತು. ಸಪೋರ್ಟ್ ಸಿಸ್ಟಮ್ ಇವತ್ತಿಗೂ ಇದೆ. ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಸಮೀರ್ ಮೋದಿ ಅಂತ ಮಾಡ್ಕೊಂಡಿದ್ದಾರೆ ಇವಾಗ ಅಷ್ಟೇ, ವಿನಃ ಬೈ ಮೋದಿ ಕೇರ್ ಅಂತ ಮಾಡ್ಕೊಂಡಿದ್ದಾರೆ. ಸಕ್ಸಸ್ ಪ್ರಿನ್ಸಿಪಲ್ಸ್ ಅಂತಾನೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಲಾಂಚ್ ಆಗಿತ್ತು. ಎಲ್ಲಾ ಕಡೆ ಮೀಟಿಂಗ್ ನಡೀತಿತ್ತು, ಅದೇ ಸ್ಲೈಡ್ಸ್, ಅದೇ ಸೇಮ್ ಥಿಂಗ್, ನಥಿಂಗ್ ಎಲ್ಸ್. ಒಂದೊಂದ್ಸಲ ಒಬ್ಬೊಬ್ರು ಪ್ಲಾನ್ ಕೊಡ್ತಾ ಇದ್ವಿ, ಯಾರ ಟೀಮ್ ಅವ್ರು ಬಂದಿದ್ದಾರೆ, ಯಾರ ಟೀಮ್ ಅವ್ರು ಬಂದಿಲ್ಲ, ನಮ್ಗೆ ಏನು ಗೊತ್ತೇ ಇಲ್ಲ ಸ್ನೇಹಿತರೆ. ವಿ ಡೋಂಟ್ ನೋ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಇವತ್ತು ನನ್ನನ್ನು ಪ್ರೆಸೆಂಟ್ ಕರೆದಿದ್ದಾರೆ ಅಂದ್ರೆ ನಾನು ಹೋಗವೆ, ಪ್ರೆಸೆಂಟೇಷನ್ ಮಾಡೋವೆ, ಬರೋವೆ ಅಷ್ಟೇ. ನಾಳೆ ಇನ್ನೊಬ್ರು ಪ್ರೆಸೆಂಟ್ ಮಾಡಿರೋರು ನಾವು ಕೂತಿರ್ತಿದ್ವಿ ಕೆಳಗಡೆ. ದಟ್ಸ್ ಆಲ್. ಮೈಸೂರಲ್ಲಿ ಮಾಡಿ ಮೀಟಿಂಗ್, ಬ್ಯಾಂಗ್ಳೂರಲ್ಲಿ ಮಾಡಿ, ಚೆನ್ನೈನಲ್ಲಿ ಮಾಡಿ, ಹೈದರಾಬಾದಲ್ಲಿ ಮಾಡಿ, ಸೇಮ್ ಸ್ಲೈಡ್ಸ್, ಸೇಮ್ ಮೀಟಿಂಗ್, ಸೇಮ್ ಥಿಂಗ್. ಒಬ್ಬರು ಲೀಡರ್ ಪ್ರೆಸೆಂಟ್ ಮಾಡೋರು ಅಷ್ಟೇ. ದಟ್ಸ್ ಇಟ್. ಧೈರ್ಯವಾಗಿ ಎಲ್ಲಾ ಮೀಟಿಂಗು ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಕಳಿಸ್ತಾ ಇದ್ವಿ. ಇವತ್ತು ಪರಿಸ್ಥಿತಿ ಬದಲಾಗಿದೆ ಅಲ್ವಾ? ಸ್ನೇಹಿತರೆ. ಆ ಸುಂದರವಾದ ದಿನಗಳು ವಾಪಸ್ ಬಂದೇ ಬರುತ್ತೆ. ಹಿರಿಯರು ಹೇಳಿದ್ದಾರೆ, ನಾನೆನದಿರು ಎಲೆ ಮಾನವ ಅಂತ. ಹೇಳ್ಬೇಡ ಅಂತ ಹೇಳಿದ್ರೆ ನಾವು ಹೇಳ್ತಾ ಇರ್ತೀವಿ ನಾನು ಅಂತ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳೋದೇನು ಅಂತಂದ್ರೆ, ಕಮ್ ವಿಲ್ ವರ್ಕ್ ಆಸ್ ಒನ್. ಆ ಸುಂದರ ದಿನಗಳನ್ನ ಮತ್ತೆ ತಗೊಂಡ್ ಬರೋಣ. ಟೈಗರ್ ಜಿಂದಾ ಹೈ, ಮೈಸೂರು ಕಾ ಟೈಗರ್ ಜಿಂದಾ ಹೈ. ಇಟ್ಸ್ ಗೋಯಿಂಗ್ ಟು ಬೌನ್ಸ್ ಬ್ಯಾಕ್ ಶಾರ್ಟ್ಲಿ. ಇದನ್ನ ಹೇಳ್ತಾ ಇವತ್ತು ನನಗೆ ಅವಕಾಶ ಕೊಟ್ಟಂತ ಮಂಜುನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಫುಲ್ ಹೌಸ್ ಕೂತ್ಕೊಂಡು ನೋಡ್ತಾ ಇರುವಂತ ನಿಮಗೆ, FB ನಲ್ಲಿ ಲೈವ್ ನೋಡ್ತಾ ಇರೋಂಥ ನನ್ನ ಇನ್ನೂ ಎಷ್ಟೋ ಜನ ಸ್ನೇಹಿತರಿಗೆ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ಗೆ ನಾಂದಿನ ಹಾಡ್ತಾ ಇದ್ದೀನಿ. ಶುಭವಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್ ಅವ್ರಿಗೆ. ಹಾಗೇನೆ ಪ್ರಶಾಂತ್ ಅವರು ಹೀಗೇನೆ ಎಲ್ಲಾರು ಯಾರೆಲ್ಲ ಇದ್ದಾರೆ ಸದ್ಯಕ್ಕೆ ಅವ್ರಿಗೆಲ್ಲರೂ ಆಶೀರ್ವಾದನೂ ಕೂಡ ಮಾಡ್ಬೇಕು. ಯಾಕಂದ್ರೆ ಪ್ರಶಾಂತ್ ಅವರು ಸದ್ಯಕ್ಕೆ ಇವಾಗಿನ ಪೀರಿಯಡ್ ಅಲ್ಲಿ ಅವರು ಆಕ್ಚುಲಿ ಚಾಮುಂಡೇಶ್ವರಿ ಸೇವೆ ಮಾಡಬೇಕಾಯ್ತು. ಮೋದಿ ಕೇರಿಗೆ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಇವತ್ತು ಎಸ್ಪೆಷಲಿ ಇವತ್ತು ಶುಕ್ರವಾರ, ಸೊ ಎಲ್ಲರಿಗೂ ಕೂಡ ಪ್ರಶಾಂತ್ ಅವರೇ ಎಲ್ಲರಿಗೂ ಚಾಮುಂಡೇಶ್ವರಿ ಆಶೀರ್ವಾದನ ಇಲ್ಲಿಂದಾನೆ ಕೊಡ್ತಾರೆ ಅಂತ
ಅನ್ಕೊಂಡು ಎಲ್ಲರಿಗೂ ಆ ಚಾಮುಂಡೇಶ್ವರಿ ಆಶೀರ್ವಾದ. ಹಾಗೇನೆ ಯಾರೆಲ್ಲ ಸರ್ವೇ ಜನ ಸುಖಿನೋ ಭವಂತು. ಎಸ್, ಥ್ಯಾಂಕ್ ಯು. ಸೊ ಈವನ್ ನಮ್ಮ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಸದ್ಯಕ್ಕೆ ಏನಿದ್ದಾರೆ, ನಿಮ್ಮ ಏನಾದ್ರು ಕೋರಿಕೆ ಇದ್ರೆ ಪ್ರಶಾಂತ್ ಅವ್ರಿಗೆ ಒಪ್ಪಿಸ್ಬಿಡಿ. ಅವರು ನಾಳೆ ಬೆಳಿಗ್ಗೆ ಹೋಗಿ ಚಾಮುಂಡೇಶ್ವರಿ ಅಮ್ಮಂಗೆ ಒಪ್ಪಿಸ್ತಾರೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಂಟೈರ್ ಜರ್ನಿಲಿ ವೆರಿ ಶಾರ್ಟ್ ಟೈಮ್ ನ ತಗೊಂಡು ಅದರಲ್ಲಿ ವೆರಿ ಕ್ರಿಸ್ಪ್ ಮೂವ್ಮೆಂಟ್ ನ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಬೇಕಾದಷ್ಟು ಮೂವ್ಮೆಂಟ್ ಖಂಡಿತ ಇದೆ. ಇವನ್ ಮೀಟ್ ಮಾಡಿದಾಗೆಲ್ಲ ನೀವು ಶೇರ್ ಮಾಡ್ತಾ ಇರ್ತೀರಾ. ಸೊ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಬೇಕಾದಷ್ಟು ಈವೆಂಟ್ಸ್ ಕೂಡ ಈ ತರ ಮಾಡಬಹುದು ಅಂತ ಕನೆಕ್ಟ್ ಮಾಡಿದ್ದ ಪರ್ಸನ್ ಪ್ರಶಾಂತ್ ಅವರು. ಬೇಕಾದಷ್ಟು ಇನೋವೇಟಿವ್ ಐಡಿಯಾಸ್ ಅವಾಗ್ಲೇ ಆಲ್ಮೋಸ್ಟ್ 15 years ಬ್ಯಾಕ್ ಈ ತರನು ಕೂಡ ಯೋಚನೆ ಮಾಡೋದ್ ಮಾತ್ರ ಅಲ್ಲ, ಮಾಡಿ ಈ ತರ ತೋರಿಸಬಹುದು ಅಂತಾನು ಕೂಡ ಎಲ್ಲರಿಗೂ, ಈವನ್ ಎಂಟೈರ್ ಟಾಪ್ ಮ್ಯಾನೇಜ್ಮೆಂಟ್ ಕೂಡ ತೋರಿಸ್ಕೊಟ್ಟಿದ್ರು ನಮ್ಮ ಪ್ರಶಾಂತ್ ಅವರು. ಅದಲ್ದಿರ ಈವನ್ ಇಲ್ಲಿ ಕ್ರಾಸ್ ಲೈನ್ ಅಂತ ಹೇಳ್ತಾ ಇದ್ರು. ಸೊ ಅದ್ರಲ್ಲೂ ಕೂಡ ನಾನೊಂದು ಮಾತು ಕೂಡ ಹೇಳ್ಬೇಕು. ಸೊ ಸುಮಾರು ಜನ ಕ್ರಾಸ್ ಲೈನ್ ಅಂತ ಹೇಳ್ತಾರೆ. ನಾವು ನಮ್ಮ 2ನೇ ಪ್ರೆಸೆಂಟರ್ ಕೂಡ ಒಬ್ಬ ಕ್ರಾಸ್ ಲೈನ್ ನ ಮನೆಯಲ್ಲೇ ಇಟ್ಕೊಂಡು ಇಬ್ರು ಕೂಡ ಬೆಳೆಯೋದಕ್ಕೆ ಅಂತ ನೋಡ್ತಿದ್ರು. ಸೊ ಇದರಲ್ಲಿ ಇವನ್ ಪ್ರಶಾಂತ್ ಅವರು ಕೂಡ ಒನ್ ಆಫ್ ದಿ ಕ್ರಾಸ್ ಲೈನ್ ಅಂತ ಹೇಳ್ಬಾರ್ದು, ಆದ್ರೆ ಅವ್ರನ್ನು ಕೂಡ ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡ್ಕೊಂಡು, ಅವರ ಟೀಮ್ ಅಲ್ಲಿ ಇಲ್ಲದೆ ಇದ್ದವರು ಕೂಡ ಮೈಸೂರಿಗೆ ಬಂದು ವರ್ಕ್ ಮಾಡ್ತೀನಿ ಅಂದಾಗ ಸುಮಾರು ತಿಂಗಳು ಅವರ ಮನೆಯಲ್ಲೇ ಇರಿಸಿ, ಅಂದ್ರೆ ಅವ್ರ ಪ್ಲೇಸ್ ಕೊಟ್ಟು ಅವರು ಕೂಡ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿದ ಪ್ರಶಾಂತ್ ಅವರು. ಅವ್ರು ಯಾರು ಅಂತ ಏನ್ಯಾರು ಇಲ್ಲ, ಅವರು ಕೂಡ ನಮ್ಮ ಪ್ರೆಸೆಂಟರ್ ಇದರಲ್ಲೇ ಕೂಡ ಬರ್ತಾರೆ ವೆರಿ ಶಾರ್ಟ್ಲಿ, ಅವರು ಕೂಡ ಇದ್ದಾರೆ. ಸೊ ಈ ತರ ಒಂದು ಫ್ಯಾಮಿಲಿ ನಮ್ಮ 15 years ಬ್ಯಾಕ್ ನಮ್ಮ ಮೋದಿಗೆ ಕರ್ನಾಟಕದಲ್ಲಿ ಇತ್ತು. ಅದನ್ನೇ ಪ್ರಶಾಂತ್ ಅವರು ಹೇಳಿದಾಗೆ ನಮಗೂ ಕೂಡ ಆಸೆ ಅದೇ ತರ ನೋಡೋಣ ಮತ್ತೆ ಇನ್ನೊಂದ್ಸತಿ ಅಂತ. ಸೊ 2021 ಹೇಗಿದ್ರು ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ನ್ಯೂ ಡೆಕೇಡ್ ಮತ್ತೆ ಪ್ಯೂರ್ ಬಾಂಡಿಂಗ್. ಸೊ ಥ್ಯಾಂಕ್ ಯು ಪ್ರಶಾಂತ್ ಅವ್ರಿಗೆ, ಅವರ ಒಂದು ಸ್ಪೆಷಲ್ ಬಾಂಡಿಂಗ್ ಹೇಗಿತ್ತು ಅಂತ ಕನೆಕ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ಮೈಸೂರಲ್ಲಿ ವೆರಿ ಶಾರ್ಟ್ಲಿ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ ನಾಳೆ ಯಾರು ಬರ್ತಾ ಇದಾರೆ, ನಾಳೆ ನಮ್ಮ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಯಾರಿದ್ದಾರೆ ಅಂತ ಕನೆಕ್ಟ್ ಮಾಡಿ ನೋಡೋಣ. ಸೊ ನಾಳೆ ನಮ್ಮ ಬರ್ತಾ ಇರೋದು ಇನ್ನು ಒಬ್ರಲ್ಲ, ಸೊ ಎಂಟೈರ್ ಫ್ಯಾಮಿಲಿ ಮೋದಿಕೇರಿಗೆ ಹೇಗೆ ಡೆಡಿಕೇಶನ್ ಇದೆ, ಇಲ್ಲ ಹೇಗೆ ಮೋದಿಕೇರ್ ಅವರ ಒಂದು ಪ್ಯಾಷನ್ ಮಾಡ್ಕೊಂಡಿದ್ದಾರೆ. ಒಬ್ಬ ಅಲ್ಲ, ಇಬ್ರಲ್ಲ, ಎಂಟೈರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ನಾಳೆ ನೋಡಿ. ಸೊ ನಾಳೆ ನಮ್ಮ ಜೊತೆ ಬರ್ತಾ ಇರೋರು ನಮ್ಮ ವೆರಿ ಡೈನಾಮಿಕ್ ಟ್ವಿಂಕ್ಲಿಂಗ್ ಸ್ಟಾರ್ಸ್ ನಮ್ಮ ಪುಟ್ಟು ಅಂಡ್ ತಾರಾ ಅವರು. ಸೊ ಅವರ ಫ್ಯಾಮಿಲಿ ಕೂಡ ಹೇಗೆ ಗ್ರೋತ್ ಆಗಿದೆ, ಸೊ ಲಾಸ್ಟ್ ಇಯರ್ ಶೇರ್ ಮಾಡಿದ್ವಿ. ಸೊ ಹೇಗೆ ಪ್ರೋಗ್ರೆಸ್ ಆಗಿದೆ ಅದನ್ನು ಕೂಡ ನಾಳೆ ನೋಡೋಣ ನಮ್ಮ ಪುಟ್ಟು ಅಂಡ್ ತಾರಾ ಅವ್ರ ಜೊತೆ. ಸೊ ಒಂದು ವಂಡರ್ಫುಲ್ ಸ್ಟೋರಿ. ಇವತ್ತು ಮೈಸೂರ್ಲಿ ಯಾತಕ್ಕೆ ಅವ್ರನ್ನ ಟೈಗರ್ ಅಂತ ಹೇಳ್ತಾ ಇದ್ರು. ಸೊ ಅವರ ಒಂದು ಒಪಿನಿಯನ್ ಅಲ್ಲಿ ಅದನ್ನು ಕೂಡ ಇವತ್ತು ಹೇಗೆ ಟೈಗರ್ ರೋರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅದನ್ನು ಮತ್ತೆ ಕನೆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಶಾಂತ್ ಅವ್ರಿಗೆ ಹೇಳ್ತಾ, ಸೊ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಮತ್ತೆ ಗುಡ್ ನೈಟ್ ಅಂಡ್ ಎಲ್ಲರಿಗೂ ಮತ್ತೆ ನಾಳೆ ಸೇಮ್ ಟೈಮ್ ಸಿಗೋಣ 8:50ಗೆ. ಸೊ ಟಿಲ್ ದೆನ್ ಎಲ್ಲರಿಗೂ ಮೇಕ್ ಇಟ್ ಎ ಗ್ರೇಟ್ ಡೇ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು.